ಹಲೋ ಸ್ನೇಹಿತರೆ, ಎಲ್ರಿಗೂ ಜನತಾ ಏಜೆಂಟ್ನ ಇಂದಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಧರ್ಮಸ್ಥಳದ ಬಗ್ಗೆ ಒಂದು ವಿಶೇಷವಾದಂತಹ ಒಂದು ಮಾಹಿತಿಯನ್ನು ಹೇಳಿಕೊಡ್ತಾ ಇದ್ದೀನಿ. ಧರ್ಮಸ್ಥಳದ ಸ್ವಸಹಾಯ ಗುಂಪುಗಳ ಲೋನ್ ವಿಚಾರದಲ್ಲಿ ಹಲವಾರು ಚರ್ಚೆಗಳು ನಡೆಯುತ್ತೆ. ಯಾಕೆ ನಡೀತೆ ಅಂದ್ರೆ, ಈ ಧರ್ಮಸ್ಥಳ ಎನ್ನುವಂತದ್ದು ಒಂದು ದೊಡ್ಡ ಆಲದ ಮರ ಇದ್ದಂತೆ. ಇವಾಗ ಆಲದ ಮರದ ಬುಡಕ್ಕೆ ಕೊಡಲೇಟು ಬಿದ್ದಿದೆ. ಸೊ ಏನು ಮಾಡಕ್ಕಾಗಲ್ಲ, ರೆಂಬೆಗಳೆಲ್ಲವೂ ಕಡಿದು ಬೀಳ್ತಾ ಇದೆ, ಫಸಲುಗಳೆಲ್ಲವೂ ಎದ್ದು ತದ್ವಾ ಬಿದ್ದು ಹೋಗ್ತಾ ಇದೆ, ನಾಶ ಆಗ್ತಾ ಇದೆ. ಇದರೆಡೆಯಲ್ಲಿ ಇದರ ಅನುಕೂಲಗಳನ್ನು ಪಡೆದಂತಹ ಕೆಲವೊಂದು ಸಂಘಗಳಿರುವಂತಹ ಜನರು ತಾವು ಬಡ್ಡಿ ಕಟ್ಟೋಕಾಗದೆ ಮನೆ ಮಠಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ, ನೊಂದಿದ್ದಾರೆ, ಬೇಸತ್ತು ಹೋಗಿದ್ದಾರೆ. ಈ ಒಂದು ವಿಚಾರದಲ್ಲಿ ತಮ್ಮ ಒಂದು ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಹಲವಾರು ಲಕ್ಷ 1 ಲಕ್ಷಕ್ಕಿಂತಲೂ ಕೆಳಗೆ ಲಭಿಸುವಂತಹ ಈ ಒಂದು ಲೋನ್ ನಲ್ಲಿ ಮೊದಲು 8% ಬಡ್ಡಿ ಅಂತ ಹೇಳ್ತಾರೆ. ಮಾತ್ರ ಅದು ನಂತರದ ದಿವಸಗಳಲ್ಲಿ 16-20%ಗೆ ಹೆಚ್ಚಾಗುತ್ತೆ ಎನ್ನುವುದೇ ಸಾರ್ವಜನಿಕರ ಒಂದು ಅಳಲು. ಈ ಒಂದು ವಿಚಾರವಾಗಿ ಒಂದು ವಿಡಿಯೋನ ನಿಮ್ಮ ಮುಂದೆ ಪ್ಲೇ ಮಾಡ್ತಾ ಹೋಗ್ತೀನಿ. ಕೊನೆಯವರೆಗೆ ನೋಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಮಾತ್ರವಲ್ಲ, ಈ ಒಂದು ವಿಚಾರ ಯಾವ ರೀತಿಯಲ್ಲಿ ಬದಲಾಗಬೇಕು ಎನ್ನುವಂತಹ ಒಂದು ಉಪಯುಕ್ತ ಮಾಹಿತಿಗಳನ್ನ ನೀವು ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಇಲ್ಲಿ ಕಮೆಂಟ್ ಮಾಡಕ್ಕೆ ಮರಿಬೇಡಿ. ಸೊ ಈ ಒಂದು ವಿಚಾರದಲ್ಲಿ ಇವಾಗ ಸೌಜನ್ಯ ಪ್ರಕರಣ ಬಂದು 11 ವರ್ಷ ಕಳೀತು, 12 ವರ್ಷಕ್ಕೆ ಹೋಗ್ತಾ ಇದೆ. ಈ ವರ್ಷಗಳಲ್ಲಿ ಏನೆಲ್ಲ ನಡೀತು ಅಂದ್ರೆ, ಧರ್ಮಸ್ಥಳದ ವಿರುದ್ಧವಾಗಿ ಏನೆಲ್ಲ ಆಪಾದನೆಗಳು ಬಂದಿದೆ ಅಂದ್ರೆ, ಒಂದು ಸೌಜನ್ಯ ವಿಚಾರ ಇರ್ಬೋದು. ಸೌಜನ್ಯ ಮಾತ್ರ ಅಲ್ಲ, ಧರ್ಮಸ್ಥಳದಲ್ಲಿ ನಡೆದಂತಹ 460 ಮಿಸ್ಸಿಂಗ್ ಕೇಸ್ಗಳಿಗೆ ಉತ್ತರವನ್ನ ಧರ್ಮಸ್ಥಳವೇ ನೀಡಬೇಕು ಎನ್ನುವುದೇ ಈ ಹೋರಾಟಗಾರರ ಒಂದು ಆಗ್ರಹ. ಇವೆಲ್ಲ ಪ್ರಕರಣಗಳು ಅಲ್ಲಿಂದಲೇ ನಡೆದಿದೆ. ಯಾವ ರೀತಿಯಲ್ಲಿ, ಯಾಕೆ, ಅತ್ಯಾಚಾರ ಮುಖಾಂತರ ಇರ್ಬೋದು ಅಥವಾ ಕೊಲೆಗಳ ಮುಖಾಂತರ ಇರ್ಬೋದು, ಮಿಸ್ಸಿಂಗ್ ಕೇಸ್ಗಳು ಇರ್ಬೋದು, ಇನ್ನಿತರ ಹಲವು ಪ್ರಕರಣಗಳಲ್ಲಿ ಈ 462 ಮಿಸ್ಸಿಂಗ್ ಕೇಸ್ಗಳನ್ನ ಇನ್ವಾಲ್ವ್ ಮಾಡ್ತಾರೆ. ಅದೇ ರೀತಿ ಭೂ ಕಬಳಿಕೆ ವಿಚಾರವಾಗಿರ್ಬೋದು, ಅದೇ ರೀತಿ ಇವಾಗ ಲೋನ್ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರ ಬಂದ್ರು ಧರ್ಮಸ್ಥಳ ಕೇಂದ್ರ ಬಿಂದು. ಸೊ ಆ ಒಂದು ವಿಚಾರ ಬರ್ಲಿಕ್ಕೆ ಮುಖ್ಯ ಕಾರಣ ಅಂದ್ರೇನೆ ಈ ಒಂದು ಸೌಜನ್ಯ ಪ್ರಕರಣ ಬಂದಾಗಿನಿಂದ ಧರ್ಮಸ್ಥಳದ ಮೇಲೆ ಹಲವಾರು ಆಪಾದನೆಗಳು ಹೆಚ್ಚಾಗ್ತಾ ಇದೆ. ಅದಕ್ಕೂ ಕಾರಣಗಳು ಇವೆ. ಇವೆಲ್ಲವನ್ನ ಕ್ಷಮಿಸಿ ನಿಂತ್ಕೊಂಡಿದ್ದಂತಹ ಒಂದು ಸಮೂಹವು ಎಚ್ಚೆತ್ತಿದೆ. ಮಾತ್ರವಲ್ಲ, ಇದರ ವಿರುದ್ಧ ಹೋರಾಡುವಂತಹ ಒಂದು ಮನಸ್ಥಿತಿಯನ್ನು ಹೊಂದಿದೆ, ಹೋರಾಡ್ತಾ ಇದೆ. ಈ ಹೋರಾಟಕ್ಕೂ ಅಡಚಣೆ ಉಂಟು ಮಾಡುವಂತಹ ಒಂದು ಪ್ರಯತ್ನಗಳು ಧರ್ಮಸ್ಥಳದ ಭಾಗದಿಂದ ನಡೀತಾ ಇದೆ ಎನ್ನುವುದೇ ಈ ಜನರ ಆರೋಪ. ಇದು ನಾನು ಹೇಳ್ತಾ ಇಲ್ಲ, ನೀವು ಈ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗಬಹುದು. ಈ ಒಂದು ವಿಚಾರದಲ್ಲಿ ಸ್ಪಷ್ಟವಾದಂತಹ ಒಂದು ಮಾಹಿತಿ ಕುಡ್ಲಾರಾಮ್ ಪೇಜ್ ಜನರಿಂದ, ಸಾರ್ವಜನಿಕರಿಂದ ಕಲೆ ಹಾಕಿದೆ. ಆ ಒಂದು ವಿಡಿಯೋನ ನಿಮ್ಮ ಮುಂದೆ ಪ್ಲೇ ಮಾಡ್ತಾ ಹೋಗ್ತೀನಿ, ನೀವು ನೋಡಿರ್ಬೋದು. ಅಥವಾ ನಮ್ಮ ವೀಕ್ಷಕರಿಗೆ ಇದೊಂದು ಹೊಸ ವಿಡಿಯೋ ಆಗಿರ್ಬೋದು. ಏನೇ ಆಗಿರ್ಲಿ, ಈ ಒಂದು ವಿಚಾರದಲ್ಲಿ ಸಾರ್ವಜನಿಕರು ಪಡ್ತಾ ಇರುವಂತಹ ಈ ಒಂದು ಕಷ್ಟವು ಇನ್ಯಾರಿಗೂ ಬಲ್ಲದಿರ್ಲಿ. ಇಂತಹ ಲೋನ್ ವ್ಯವಸ್ಥೆಗೆ ಯಾರು ಕೈ ಹಾಕಬೇಡಿ. ಇದೆ ಬ್ಯಾಂಕ್ ಆಗಿರ್ಬೋದು ಅಥವಾ ಸ್ವಸಹಾಯ ಗುಂಪುಗಳಾಗಿರ್ಬೋದು, ಏನಿರ್ಬೋದು, ಯಾರು ಈ ಒಂದು ಲೋನ್ ವ್ಯವಸ್ಥೆಗೆ ಕೈ ಹಾಕಬೇಡಿ. ಯಾಕಂತಂದ್ರೆ ಲೋನ್ ವ್ಯವಸ್ಥೆಗೆ ಕೈ ಹಾಕಿದವರು ಕೈ ಸುಟ್ಟುಕೊಂಡದ್ದೇ ಹೊರತು ಯಾರಿಗೂ ಇದರಿಂದ ಲಾಭವಾಗಿಲ್ಲ. ಯಾಕಂತಂದ್ರೆ ನೀವೊಂದು 1 ಲಕ್ಷ ಲೋನ್ ಪಡೆದಿದ್ದೀರಿ ಅಂದ್ರೆ ಅದನ್ನ ಕಟ್ಟಿ ಕೊನೆಗೆ 2 ಲಕ್ಷ, 2.5 ಲಕ್ಷ, 3 ಲಕ್ಷದವರೆಗೂ ಕಟ್ಟಬೇಕಾದಂತಹ ಪರಿಸ್ಥಿತಿ ಈ ಒಂದು ಲೋನ್ ನಲ್ಲಿದೆ. ಇದರ ಒಂದು ಮಿತಿಯು ಅದು ನಮಗೆ ಗೊತ್ತಾಗಲ್ಲ. ಯಾಕಂತಂದ್ರೆ ಕಟ್ತಾನೆ ಹೋಗ್ತೀವಿ, ತಿಂಗಳಲ್ಲಿ 5,000, 2,000, 3,000, ಆದ್ರೆ ಅದರ ಬಡ್ಡಿ ಯಾವ ರೀತಿಯಲ್ಲಿ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಲೋನ್ ನಿಂದ ದೂರ ಇರಿ, ನಿಮ್ಮ ಕುಟುಂಬವನ್ನ ತಂಡದಲ್ಲಿ 1 ರೂಪಾಯಿ ಕಂತು ಬಾಕಿ ಇಲ್ಲ. ಚೆನ್ನಾಗಿ ನಾವು ಎಸ್ ಗ್ರೇಡ್ ಇದೆ ನಮ್ದು ತಂಡ. 1 ರೂಪಾಯಿ ಯಾರ್ದು ಕಡಿಮೆ, 1 ರೂಪಾಯಿ ಕಡಿಮೆ ಇದ್ರೂ ನಾವು ಅದಕ್ಕೆ ಹಣ ಹಾಕಿಬಿಟ್ಟು, ನಾವೆಲ್ಲರೂ ಸಹ ಇದು ಒಟ್ಟಾಗಿಬಿಟ್ಟು ನಾವು ಹಣ ಹಾಕಿ ನಾವು ಕಟ್ತಾ ಇದ್ದೀವಿ. 1 ರೂಪಾಯಿನಿಲ್ಲ. ಧರ್ಮ ಸಂರಕ್ಷಣೆ ಯಾವತ್ತು ಮಾಡಿದರು, ಇವರು ಬಂದು ಯಾವತ್ತು ನಮಗೆ ಇಲ್ಲಿ FIR ಆಗ್ತೀವಿ ಅಂತ ಹೇಳಿದರು. ಅದ್ರ ನಂತರ ನಾವು ಕಟ್ಟಲಿಲ್ಲ. 2 ವಾರ ಆಯ್ತು ಕಟ್ಟೋದು ಬಿಟ್ಟು ಅಷ್ಟೇ. ಒಂದು ವಾರ ಕಟ್ಟದಿನಿ. 1 ವಾರ ನಾನು ಹಣ ಕಟ್ಟಲಿಲ್ಲ ಸರ್. ಬಂದು ಮನೆಗೆ ರಾತ್ರಿ 9ವರೆಗೆ ಬಂದು ಹೊಡೆದು ಹೋಗಿದ್ದಾರೆ. ಮೇಡಮ್, ಹರಿಣಿ ಮೇಡಮ್ ಅಂತ ಹೊಡೆದು ಹೋಗಿದ್ದಾರೆ ರಾತ್ರಿ ಬಂದು. ಹರಿಣಿ ಮೇಡಮ್ ಅವರು ಈ ಸ್ವಸಹಾಯ ಸಂಘಕ್ಕೆ ಏನಾಗಬೇಕು? 7% ಲೋನ್ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಆಮೇಲೆ ಲೆಕ್ಕ ಎಲ್ಲ ನೋಡ್ಲಿಲ್ಲ. ಆಮೇಲೆ ಲೆಕ್ಕ ನೋಡುವಾಗ 16% ತೆಗಿದ್ದಾರೆ, 18% ತೆಗಿದ್ದಾರೆ. ಸಾಕ್ಷಿ ಇದೆ ನಮ್ಮ ಹತ್ರ, 18% ತೆಗೆದಿದ್ದಾರೆ. ಕಷ್ಟ ಆಗ್ತದೆ. ಮಗಳ ಮದುವೆಗೆ ಅಂತ ಹೇಳಿ ಎಷ್ಟು 1 ಲಕ್ಷ ತೆಗೆದು 1 ಲಕ್ಷ ಕೊಡ್ಲಿಲ್ಲ. ಅವರು ಪೂರ್ತಿ 60,000 ಕೊಟ್ಟಿದ್ದಾರೆ. ಅವರಿಗೆ ಲೋನ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಈಗ ಬುಕ್ಕಲ್ಲಿ ನೋಡಿದ್ರೆ ಎಲ್ಲ ಇದು ಬಡ್ಡಿ ಹಾಕಿ ಇಟ್ಟಿದ್ದಾರೆ. ಸಣ್ಣಲಿಲ್ಲ ಅದು. ಇಲ್ಲ. ಕಷ್ಟ ಆಗ್ತಿದ್ಯಾ? ಅವರಿಗೆ ಕಟ್ಲಿಕ್ಕೆ ಆಗುದಿಲ್ಲ. ಅವರಿಗೆ ಬಡ್ಡಿ ಕಟ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳ್ತಿದ್ದಾರೆ. ಆದ್ರೂ ಸಹ ದುಡ್ಡು ಕಟ್ತಾರಲ್ಲ, ಕಂತು ಬಾಕಿ ಯಾವ್ದು ಇಷ್ಟವರೆಗೆ ಇರ್ಲಿಲ್ಲ. 1 ರೂಪಾಯಿ ನಮ್ದು ಕಂತು ಬಾಕಿ ಇಲ್ಲ.
ಇಷ್ಟುವರೆಗೆ ನಾವು ನಮ್ದು ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬ್ಯಾಂಕ್ದು ನಮಗೆ ಒಂದು ನಮ್ದು ಅಕೌಂಟ್ ನಂಬರ್ ಕೊಡ್ಲಿ. ಅದು ವಿಜಯ ಬ್ಯಾಂಕ್ ಅಂತ, ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದಲೇ ಹಣ ಬರುದು ನಿಮಗೆ. ಅದೆಲ್ಲ ಬ್ಯಾಂಕ್ ಆಗಿದೆ ಈಗ. ನಮ್ದು ಯೋಜನೆಯಿಂದ ಹಣ ಕೊಡುವುದಲ್ಲ, ಬ್ಯಾಂಕಿಂದ ಕೊಡುವುದಂತ ಯಾವಾಗಲೂ ಬಂದು ಹೇಳ್ತಾರೆ. ನಮಗೆ ಅದಕ್ಕೆ ಅವರು ಬ್ಯಾಂಕಿದ್ದು ನಮ್ದು ಅಕೌಂಟ್ ಕೊಡಲಿ, ನಾವು 8% ಬಡ್ಡಿ ಕೊಟ್ಟು ಅದರೊಟ್ಟಿಗೆ ನಾವು ಬ್ಯಾಂಕಿಗೆ ಕಟ್ಟಿ ಬಿಡ್ತೇವೆ. ನಾವಿನ್ನು ಯೋಜನೆಗೆ ಹಣ ಕಟ್ಟುವುದಿಲ್ಲ. ಅವರು ನಮಗೆ 16%, 18% ಎಲ್ಲ ನಮಗೆ ಲೋನ್ ಪರ್ಸೆಂಟೇಜ್ ಬಡ್ಡಿ ಆಗ್ತಾ ಇದ್ದಾರೆ. ನಮ್ಮಿಂದ ಅದು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಕೂಲಿ ಕೆಲಸ, ಮೇಸ್ತ್ರಿ ಕೆಲಸ, ಈ ಗಾರೆ ಕೆಲಸ, ಇದೇ ಎಲ್ಲ ಕೆಲಸ ಮಾಡೋರು. ನಮಗೆ ಅದೆಲ್ಲ 18%, 16% ನಮಗೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ನಮಗೆ ಬ್ಯಾಂಕ್ ನಂಬರ್ ಕೊಡಲಿ, ನಾವು ನಮ್ಮ ಹಣ ಅವರದ್ದು ನಮಗೆ ಒಂದು ರೂಪಾಯಿ ನಾವು ಹಣ ಇಟ್ಕೊಳ್ಳೋದಿಲ್ಲ, ನಾವು ಕಟ್ತೇವೆ, ಬ್ಯಾಂಕಿಗೆ ಕಟ್ತೇವೆ. ಸೊ ಯೋಜನೆಗೆ ಇನ್ನು ನಾವು ಹಣ ಕಟ್ಟುವುದಿಲ್ಲ. ಇವರು FIR ಆಗ್ತೀನಿ ಅಂತ ಹೇಳ್ಬಿಟ್ಟು ಬೆದರಿಕೆ ಹಾಕುದು ಅದನ್ನೆಲ್ಲ ನಿಲ್ಲಿಸಬೇಕು. ಇಲ್ಲಾಂದ್ರೆ ಇವರು ಹೀಗೆ ಬೆದರಿಕೆ ಆಗ್ತಾವಂದ್ರೆ ನಾವು ಊರಿನವ್ರು ಎಲ್ಲರೂ ಒಟ್ಟಾಗ್ತೀವಿ, ಎಲ್ಲರ ಮೇಲೆ FIR ಹಾಕ್ಲಿ. ನಾವು ಕಟ್ಟುದೇ ಇಲ್ಲ, ಮತ್ತೆ ಕಟ್ಟುದೇ ಇಲ್ಲ. ಮೀಡಿಯಾ ಎಲ್ಲ ಬಂದ್ರೆ ನಾವು ಬರುದಿಲ್ಲ ಅಂತ ಹೇಳಿದ್ದಾರೆ. ಯಾಕೆಂತ ಗೊತ್ತಿಲ್ಲ. ಮೀಡಿಯಾ ಎಲ್ಲ ಬಂದ್ರೆ ನಾವು ಬರುದಿಲ್ಲ ಅಂದ್ರೆ ಅವರಿಗೆ ನಮಗೆ ಬಂದು ಬೈಲಿಕ್ಕೆ ಜೋರು ಮಾಡ್ಲಿಕ್ಕೆ ಆಗುದಿಲ್ಲ. ರೆಕಾರ್ಡ್ ಮಾಡಬೇಡಿ, ಫೋಟೋ ತೆಗಿಬೇಡಿ, ಅದೇ ಹೇಳೋದು. ರೆಕಾರ್ಡ್ ಮಾಡಬೇಡಿ. ಮೊನ್ನೆ ಹೇಳ್ತಾ ಇದ್ರು, ನೀವು ಏನು ವಿಡಿಯೋ ಮಾಡ್ತೀರಾ, ಫೋಟೋ ತೆಗಿತೀರಾ? ನನ್ನ ಮಗನ ಮೊಬೈಲ್ ತಗೊಂಡು ಚೆಕ್ ಮಾಡಿದ್ದಾರೆ. ಇಲ್ಲಿ ರಾಕೇಶ್ ಶೆಟ್ಟಿ ಹೇಳಿದ್ರು, ನಾವು ಇಲ್ಲಿ ಕೇಳಿದ್ದೀವಿ. ರಾಕೇಶ್ ಶೆಟ್ಟಿ ಹೇಳಿದ್ರು, ವೀರೇಂದ್ರ ಹೆಗ್ಡೆ ಅವರನ್ನು ಆಯ್ಕೆ ಮಾಡಿದ್ದೆ ಮೋದಿ ಅವರು ಅಂತ. ವೀರೇಂದ್ರ ಹೆಗ್ಡೆ ಅವರಿಗೆ ಈ ಒಂದು ಮರು ತನಿಖೆಗೆ ಕೊಡ್ಲಿಕ್ಕೆ ಎಷ್ಟು ಹೊತ್ತಿದ್ದೆ? ಮರು ತನಿಖೆ ಮಾಡಬಹುದಲ್ವಾ? ನಾವು ಮರು ತನಿಖೆ ಆಗುವವರೆಗೂ ಕಟ್ಟುವುದಿಲ್ಲ. ಏನು ಕಟ್ಟುವುದಿದ್ರು ನಮಗೆ ಇವರು ಬ್ಯಾಂಕ್ ಇದ್ದು ಕೊಡ್ಲಿ, ಲಿಸ್ಟ್ ಕೊಡ್ಲಿ, ನಮಗೆ ನಂಬರ್ ಕೊಡ್ಲಿ, ಅಕೌಂಟ್ ನಂಬರ್ ಕೊಡ್ಲಿ, ನಾವು ಬ್ಯಾಂಕಿಗೆ ಕಟ್ತೀವಿ. ಇಲ್ಲಿ ಬಡ್ಡಿ ಮತ್ತೆ ಇದರಲ್ಲಿ ಬಡ್ಡಿ ಎಷ್ಟು ಹಾಕ್ತಾರಂದ್ರೆ ಒಬ್ಬರಿಗೆ 18%, ಒಬ್ಬರಿಗೆ 13%, ಒಬ್ಬರಿಗೆ 16%. ಇದು ಏನಿದು? ನಾವು ಲೆಕ್ಕ ನೋಡಿದ್ದೀವಿ. ಅದರ ನಂತರ ಇದು ಗಲಾಟೆ ಆದ ನಂತರವೇ ಲೆಕ್ಕ ನೋಡಿದ್ವಿ. ಅಲ್ಲಿವರೆಗೆ ನಾವು ಸಿಗ್ನೇಚರ್ ಆಗ್ತಾ ಹೇಳಿದ್ರು ನಾವು ಹಾಕ್ತಾ ಹೋಗಿದ್ದೀವಿ. ನಾವು ನೋಡೇ ಇಲ್ಲ ಇಷ್ಟರವರೆಗೆ. ಫೈಲ್ ತೆಗೆದು ನೋಡುವ ಇವಾಗಲೇ ಗೊತ್ತು ಎಷ್ಟು ಕಟ್ಟುದಂತ. ನಾವು ಅಲ್ಲಿ ಬೆಳ್ತಂಗಡಿಯಲ್ಲಿ ಏನಾಯ್ತು, ಇವರು ಏನು ಮಾಡಿದ್ರು? ಅಲ್ಲಿ ಹೋಗಿ ಸೌಜನ್ಯ ತಮ್ಮನಿಗೆ ಮೀಗೆ ಕೈ ಹಾಕಿದ್ರು. ಇಲ್ಲಿ ಧರ್ಮ ಸಂರಕ್ಷಣೆ ಅಂತ ಮಾಡಿದ್ರು. ಏನ್ ಮಾಡಿದ್ರು? ಹೆಣ್ಮಕ್ಳಿಗೆ ಅವಾಚ್ಯ ಶಬ್ದದಲ್ಲಿ ಬೈದ್ರು. ಯಾಕೆ ಬೈದ್ರು ಇವರೆಲ್ಲ? ಇವರಿಗೇನು ಹೆಣ್ಮಕ್ಳಿಲ್ವಾ? ಇಲ್ಲ, ಇಲ್ಲಿ ಹೆಣ್ಣಿನ ಒಂದು ಸೆರಂಗಿನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಮನೆಗೆ ಬಂದು FIR ಆಗ್ತೀನಿ ಅಂತ ಹೇಳ್ತಾರೆ. ಇವರು ದೌರ್ಜನ್ಯ ಮಾಡ್ತಾರೆ ನಮಗೆ. ನಾವು ಅಲ್ಲಿಯವರೆಗೂ ಹಣವನ್ನು ಕಟ್ಟಿದ್ದೀವಿ. ನಾವು 15ನೇ ತಾರೀಕು ಆದಿತ್ಯವಾರದವರೆಗೆ ಕಟ್ಟಿದ್ದೀವಿ. ಅದರ ನಂತರ ನಾವು ಕಟ್ಟಿಲ್ಲ. ಒತ್ತಾಯ ಮಾಡಿ ಕರೆದ್ರು ಬರ್ಬೇಕು ಅಂತ ಎಲ್ರನ್ನು. ಇಲ್ಲಿ 2-3 ಮಂದಿ ಹೋಗಿದ್ದಾರೆ. ನಮ್ಮ ಊರಲ್ಲಿ ಒಂದು ಬಸ್ಸೇ ಹೋಗಿದೆ, ನಾವು ಇಲ್ಲಿ ಹೋಗಿಲ್ಲ. ಇವರನ್ನು ಒತ್ತಾಯ ಪೂರ್ವಕವಾಗಿ ಕರೀತಾರೆ ನಮ್ಮನ್ನು ಬಂದು. ಇದು ಕಾರ್ಕಳದಲ್ಲಿ ಇದ್ದು ಮಾತ್ರ ಅಲ್ಲ, ಬೆಳ್ತಂಗಡಿದಕ್ಕ ಅದಕ್ಕೂ ಕೂಡ ಬಂದು ಇಲ್ಲಿ ಕರೆದಿದ್ದಾರೆ. ಈ ಮನೇನು ಮಾಡ್ತೇನೆ ಅಂತ ಹೇಳಿ, ಈ ಬದಿ ಮನೆ ಆ ಮನೇನು ಮಾಡ್ತೇನೆ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಲೋನ್ ಕಟ್ಲಿಕ್ಕೆ ಆಗುದಿಲ್ಲ. ಮನೆ ಮಾರಿ ಮತ್ತೆ ಮನೆ ಕಟ್ಟುದೇನು? ಅಲ್ಲಿ ಒಂದು ಮನೆ ಮಾರಿ ಹೋಗಿದ್ದಾರೆ. ಅಲ್ಲಿಗೆ 4 ಮನೆ, ಒಂದು ಏರಿಯಾದಲ್ಲಿ 4 ಮನೆ ಆಗ್ತದೆ. ಅವರು ಧರ್ಮಸ್ಥಳದ ಹೆಸರು ಹಾಳು ಮಾಡ್ತಿದ್ದಾರೆ. ಮತ್ತೆ ಅವರು ರಕ್ತ ಕಾರಿ ಹೋಗಬೇಕು, ಸಾಯ್ಬೇಕು. ಇಲ್ಲಾಂದ್ರೆ ಅವರ ಮೇಲೆ FIR ಹಾಕ್ತೀನಿ, ಅವರು ಜೀವನ ಪರ್ಯಂತ ಜೈಲಲ್ಲಿ ಕುಳಿಬೇಕು, ಹೊರಗಡೆ ಬರಬಾರ್ದು ಅಂತ ಹೇಳಿದ್ದಾರೆ ಅವರು. ಇನ್ನು ಮೇಲೆ ನಾವು ಸೂಪರ್ವೈಸರ್ ಆಗಿಲ್ಲ ಮೇಡಮ್ನವರನ್ನು ಯಾರನ್ನು ಕೂಡ ನಾವು ಇನ್ನು ಮೀಟಿಂಗ್ಗೆ ಕರೆಯುವಾಗಿ ಇಲ್ಲ. ನಾವು ಇನ್ನು ನಮ್ಮದು ಮೀಟಿಂಗ್ ಯಾವುದಿಲ್ಲ. ಇವತ್ತೇ ಕೊನೆ. ನಮಗೆ ಇನ್ನು ನಾವು ಹಣ ಕಟ್ಟಬೇಕಂತಾದ್ರೆ ನಮಗೆ ಲೋನ್ ನಂಬರ್ ಕೊಡ್ಲಿ, ನಾವು ಬ್ಯಾಂಕಿಗೆ ಕಟ್ತೀವಿ. ಹೀಗೆ ಕಟ್ಟುದಿಲ್ಲ. 7% ಬಡ್ಡಿಯಲ್ಲಿ ನಾವು ಬ್ಯಾಂಕಿಗೆ ಕಟ್ತೀವಿ. ಒಬ್ಬೊಬ್ಬರಿಗೆ ಅವರವ್ರದ್ದು ಲೋನ್ ನಂಬರ್ ಕೊಡ್ಲಿ, ಹಾಗೆ ಕೊಟ್ಬಿಟ್ಟು ನಾವು ಬ್ಯಾಂಕಿಗೆ ಕಟ್ತೀವಿ. ಮತ್ತೆ ಏನು ಅವ್ರು ಮಾತಾಡುವಾಗಿಲ್ಲ. ಇನ್ನು ಎಷ್ಟು ನಮ್ದು ಲೋನ್ ಇದೆ ಅದರದ್ದೊಂದು ಅಕೌಂಟ್ ನಂಬರ್ ಕೊಟ್ರೆ ನಾವು ಬ್ಯಾಂಕಿಗೆ ಕಟ್ಬಿಡ್ತೀವಿ ಅಷ್ಟೇ. ನಾವು ಸಂಘವನ್ನು ಮುಂದುವರಿಸುವಾಗಿಲ್ಲ. ಧರ್ಮಸ್ಥಳ ಪೊಡಿ ಮಲ್ಪಿಗೆ ಅಂಚೆ ಬಂಡೆ ಧರ್ಮಸ್ಥಳ ಪೊಡಿ ಮಲ್ಪನೆ ಪ್ಲಾಸ್ಟಿಕ್ ದನ ಹಾಕೊಂಡೆ ಆತೆ ಬಕ್ಕ ಸೀದಾ ಪೋತಿಗ ನಾವು ಇಲ್ಲಿ ಬ್ಯಾನರ್ ಹಾಕಿದ್ದೀವಿ. ಯಾವ್ದ್ರದ್ದು? ಸೌಜನ್ಯದ್ದು. ಸೌಜನ್ಯ ಬ್ಯಾನರ್ ಹಾಕಿದಕ್ಕೆ ಇಲ್ಲಿ ಮೇಡಮ್ ಸೂಪರ್ವೈಸರ್ ಹರಿಣಿ ಮೇಡಮ್ ಅಂತ ಮತ್ತೆ ರಮ್ಯ ಮೇಡಮ್ ಅಂತ ಇವರೆಲ್ಲರೂ ಬಂದು ಸೌಜನ್ಯ ನಾವು ಸಹೋದರಿಯರು ಅಂತ ಹಾಕಿದ್ದೀವಿ ಇಲ್ಲಿ. ಅದು ಬಂದು ನೀವು ಯಾಕೆ ಇಲ್ಲಿ ಬ್ಯಾನರ್ ಹಾಕಿದ್ದೀರಾ, ಅದರಿಂದ ನೀವು ಧರ್ಮಸ್ಥಳದ ಕ್ಷೇತ್ರದ ಹೆಸರು ಹಾಳು ಮಾಡ್ತಿದ್ದೀರಾ, ನೀವು ಯಾಕೆ ಹಾಕಿದ್ದೀರಾ ಅಂತ ಜೋರ್ ಮಾಡಿದ್ರು ನಮ್ಗೆ ಇಲ್ಲಿ. ಮತ್ತೆ ಇಲ್ಲಿ ಧರ್ಮ ಸಂರಕ್ಷಣೆ ಯಾತ್ರೆ ಅಂತ ಆಯ್ತು. ಒಂದ್ ನಿಮಿಷ, ಈಗ ಬ್ಯಾನರ್ ಅಲ್ಲಿ ಧರ್ಮಸ್ಥಳ ಕ್ಷೇತ್ರದ್ದು ಏನಾದ್ರೂ ಹೆಸರು ಹಾಕಿದ್ರ? ಇಲ್ಲ. ಬ್ಯಾನರ್ ಅಲ್ಲಿ ಸೌಜನ್ಯಗೆ ನ್ಯಾಯ ಬೇಕು, ಮಹೇಶ್ ಶೆಟ್ಟಿ ಅವರದ್ದು ಫೋಟೋ ಮತ್ತು ಸೌಜನ್ಯ ಫೋಟೋ ಇತ್ತು. ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು ಅಂತೇಳಿ ಮಾತ್ರ ಹಾಕಿರುವಂತದ್ದು. ಈಗ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು ಅಂತೇಳಿ ಬ್ಯಾನರ್ ಹಾಕಿದ್ದೀರಾ, ಇದಕ್ಕೂ ಧರ್ಮಸ್ಥಳ ಕ್ಷೇತ್ರಕ್ಕೂ ಏನ್ ಸಂಬಂಧ? ಧರ್ಮಸ್ಥಳ ಕ್ಷೇತ್ರಕ್ಕೆ ಇದಕ್ಕೂ ಏನು ಸಂಬಂಧ ಅಂದ್ರೆ ಅವಳು ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲೇ ಅವಳನ್ನ ಅತ್ಯಾಚಾರ ಮಾಡಿದಲ್ವಾ? ಧರ್ಮಸ್ಥಳ ಗ್ರಾಮ ಹೇಳ್ತಾರೆ. ಕರೆಕ್ಟ್. ಧರ್ಮಸ್ಥಳ ಗ್ರಾಮದಲ್ಲಿ ಅತ್ಯಾಚಾರ ಆಗಿರುವಂತದ್ದು.
ಹಾಗಾಗಿ ಕ್ಷೇತ್ರಕ್ಕೂ ಇದಕ್ಕೂ ಏನ್ ಸಂಬಂಧ? ಇವರು ಯಾಕೆ ಕ್ಷೇತ್ರದ ಹೆಸರು ಎತ್ತಿದ್ರು ಅಂತೇಳಿ ನಿಮ್ಮ ಹತ್ರ ಬರೋರು, ನಿಮ್ಮ ಹತ್ರ ಈಗ ಹೇಳಿದ್ರಲ್ವಾ? ಯಾರು ಹೇಳಿದ್ದದು? ಸಂಘದವರು ಸಂಘದವರು ಹೇಳಿದ್ರಲ್ವಾ? ಅವ್ರ ಹತ್ರ ನೀವು ಕೇಳಿಲ್ವಾ ಸೌಜನ್ಯಲಿಗೂ ಧರ್ಮಸ್ಥಳ ಕ್ಷೇತ್ರಕ್ಕೂ ಏನ್ ಸಂಬಂಧ ಅಂತೇಳಿ ಕೇಳಿಲ್ವಾ? ಕೇಳಿದ್ದೇವೆ, ಅದಕ್ಕೆ ಅವರು ಉತ್ತರ ಕೊಡ್ಲಿಲ್ಲ. ಏನಂತ? ಅವರ ಹತ್ರ ಕೇಳಿದ್ದೇವೆ ನಾವು, ಎಂತ ಅಂದ್ರೆ ಉತ್ತರ ಕೊಡ್ಲಿಲ್ಲ ಅವರು. ಓಕೆ, ಏನ್ ಸಂಬಂಧ ಅಂತ ಕೇಳಿದ್ರಿ? ಕೇಳಿದ್ರಿ ಎಂತ ನಮ್ಗೆ ಅದಕ್ಕೆ ಎಂತ ಸಂಬಂಧ ಇಲ್ಲದಿದ್ರೆ ನೀವು ಯಾಕೆ ಬರ್ತೀರಂತ ನಾವು ಕೇಳಿದ್ವಿ. ಅದಕ್ಕೆ ಅವರು ಹೇಳಿದ್ರು ನಮ್ಗೆ ಸಂಘದ್ದು ಸಂಬಂಧ ಉಂಟು, ಧರ್ಮಸ್ಥಳದ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಆನಂತರ ನಾವು ಅದಕ್ಕೆ ನೀವು ಈ ತರ ಸಂಘದವರು ಬರುವುದಾದ್ರೆ ನಾವು ಮಾತಾಡೋದು ಸೌಜನ್ಯ ಪರವಾಗಿ ಮಾತಾಡಿದ್ದು. ನೀವು ಸಂಘದವರು ಬರುವುದಾದ್ರೆ ನಾವು ಸಂಘದ್ದು ಹಣ ಕಟ್ಟುದಿಲ್ಲ ಅಂತ ಹೇಳಿದ್ದೇವೆ. ಅದಕ್ಕೆ ಹೇಳಿದ್ರು ನೀವು ಕಟ್ಟದಿದ್ರೆ ನಿಮ್ಮ ಮೇಲೆ FIR ಆಗ್ತೇವೆ ಅಂತ. ಇಲ್ಲಿ ಮನೆಯಲ್ಲಿ ಹೆಂಗಸರಿ ಇರುವುದು. ನಾವು ಸಂಘದವರು ಬರದೇ ಇದ್ರೆ ಅಂತ ಹೇಳಿದ್ರೆ ಯಾವ ರೀತಿ? ಸಂಘ ಹಣ ಕಟ್ಟದಿದ್ರೆ ಬರುದು. ಓಕೆ, ಅವರು ಹಣ ಕಟ್ಟದಿದ್ರೆ ನಾವು ಮನೆಗೆ ಬರ್ತೇವೆ, ನಿಮ್ಮ ಮೇಲೆ FIR ಆಗ್ತೇವೆ ಅಂತ ಹೇಳಿದ್ದಾರೆ. ಸಂಘದ್ದು ಹಣ ಕಟ್ಟದಿದ್ರೆ ನಿಮ್ಮ ಮೇಲೆ FIR ಆಗ್ತೀವಿ ಅಂತ ಹೇಳಿ ಮನೆಗೆ ಅವರು ಬಂದಿದ್ದಾರೆ, ನಿಮ್ಮ ಮನೆಗೆ ಬಂದು ಹೇಳಿದ್ದಾರೆ FIR ಆಗ್ತೀವಿ ಅಂತ ಹೇಳಿ. ಅದು ಅವರು ನಾವು ಕಟ್ಟಿದ್ದೀವಿ. ನಾವು ಇಲ್ಲಿ ಅಂದ್ರೆ ನಾವು ಇಲ್ಲಿ ಬ್ಯಾನರ್ ಹಾಕಿದಕ್ಕೆ ಇಲ್ಲಿ ಬಂದು ಬೈದ್ರ. ಆಮೇಲೆ ಅಲ್ಲಿ ಧರ್ಮ ಸಂರಕ್ಷಣೆ ಯಾತ್ರೆ ಮಾಡಿದ್ರ ಇವರು ಕಾರ್ಕಳದಲ್ಲಿ, ಕುಕುಂದೂರು ಅಲ್ಲಿ ಯಾತ್ರೆ ಮಾಡಿದ್ರ. ಇಲ್ಲಿ ಎಲ್ಲ ಬಂದು ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಬಂದು ಎಲ್ಲರ ಹತ್ರ ಮನೆಗೆ ಹೋಗಿ ಮೇಡಮ್ನವರು ಹೋಗಿ ನೀವು ಧರ್ಮ ಸಂರಕ್ಷಣೆ ಯಾತ್ರೆಗೆ ಬರಲೇಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ನಾವು ಬರಲ್ಲ ಅಂತ ಹೇಳಿದೀವಿ, ನಾವು ಯಾರು ಬರಲ್ಲ ಅಂತ, ಇದಕ್ಕೆ ನಾವು ಬರಲ್ಲ, ನಾವು ಸೌಜನ್ಯ ಪರ ಅಂತ ಹೇಳಿದೀವಿ, ನಾವು ಅದಕ್ಕೆಲ್ಲ ಬರಲ್ಲ ಅಂತ. ಅದ್ರ ನಂತರ ಆದಿತ್ಯವಾರ ಧರ್ಮ ಸಂರಕ್ಷಣೆ ಯಾತ್ರೆ ಆಗಿತ್ತು 15ನೇ ತಾರೀಕು. 16ನೇ ತಾರೀಕಿಗೆ ಬಂದು ಇಲ್ಲಿ 16ನೇ ತಾರೀಕಿಗೆ ನನ್ನನ್ನು ಹುಡ್ಕೊಂಡು ಬಂದರು ಮೇಡಮ್. ನನ್ನನ್ನು ಹುಡ್ಕೊಂಡು ಬರುವಾಗ ನಾನು ಮನೆಯಲ್ಲಿ ಇರಲಿಲ್ಲ. ಆ ನಂತರ ಅಲ್ಲಿ ಪಕ್ಕದ ಮನೆಗೆ ಹೋಗಿ ಅವರು ಬೈದಿದ್ದಾರೆ ನಮಗೆ ಅವರು ಧರ್ಮಸ್ಥಳದ ಹೆಸರು ಹಾಳು ಮಾಡ್ತಿದ್ದಾರೆ, ಮತ್ತು ಅವರು ರಕ್ತ ಕಾರಿ ಹೋಗಬೇಕು, ಸಾಯಬೇಕು, ಇಲ್ಲಾಂದರೆ ಅವರ ಮೇಲೆ FIR ಹಾಕ್ತೀನಿ, ಅವರು ಜೀವನ ಪರ್ಯಂತ ಜೈಲಲ್ಲಿ ಕುಳಿಬೇಕು, ಹೊರಗಡೆ ಬರಬಾರ್ದು ಅಂತ ಹೇಳಿದ್ದಾರೆ ಅವರು. ಯಾಕೆ ಹೇಳಿದ್ದಾರೆ ಅಂದರೆ ನಾನು ಅವರ ಹತ್ರ ಇಲ್ಲಿ ಕೇಳಿದ್ದೀನಿ, ನೀವು ಹೀಗೆ ಹೇಳಿದ್ರಲ್ಲ ಅಂತ. ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲ ಅಂತ ಹೇಳಿದಕ್ಕೆ ಸಾಕ್ಷಿಗೆ ಜನ ಇದ್ದಾರೆ ನಮ್ಮ ಹತ್ರ. ಹೇಳಿದ್ದಾರೆ ನನ್ನನ್ನು ಕರಿಬೇಕಿತ್ತು, ನಾನು ಮಾರನೇ ದಿವಸ ಹೇಳುವಾಗ ಹೇಳಿದ್ರು ನಮ್ಮನ್ನು ಕರಿಬೇಕಿತ್ತು, ನಾವೇ ಹೇಳ್ತೀವಿ ಅಲ್ವಾ, ಸಾಕ್ಷಿಗೆ ನಾವಿದ್ದೀವಿ ಅಂತ ಅವರೇ ಹೇಳಿದ್ರು. ಆದ್ಮೇಲೆ ಓಕೆ, ನೀವು ಹೇಳೋದು ಈಗ ಸ್ವಸಹಾಯ ಸಂಘದ ಹಣ ಯಾಕೆ ಕಟ್ಟೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ FIR ಆಗ್ತೇನೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನೀವು ಧರ್ಮ ಸಂರಕ್ಷಣೆ ಯಾತ್ರೆಗೆ ನಾವು ಬರೋದಿಲ್ಲ, ಅದು ನಿಮ್ಮ ಇಷ್ಟದ ಪ್ರಕಾರ ನೀವು ಹೋಗ್ಬೇಕು. ಅವರು ನಿಮ್ಮನ್ನು ಒತ್ತಾಯ ಮಾಡಿ ಕರೆದ್ರ ಹೇಗೆ? ಒತ್ತಾಯ ಮಾಡಿ ಕರೆದ್ರು ಬರ್ಬೇಕು ಅಂತ ಎಲ್ರನ್ನು. ಇಲ್ಲಿ 2-3 ಮಂದಿ ಹೋಗಿದ್ದಾರೆ ನಮ್ಮ ಊರಲ್ಲಿ, ಒಂದು ಬಸ್ಸೇ ಹೋಗಿದೆ, ನಾವು ಇಲ್ಲಿ ಹೋಗಿಲ್ಲ. ಇವರನ್ನು ಒತ್ತಾಯ ಪೂರ್ವಕವಾಗಿ ಕರೀತಾರೆ ನಮ್ಮನ್ನು ಬಂದು. ಇದು ಕಾರ್ಕಳದಲ್ಲಿ ಇದ್ದು ಮಾತ್ರ ಅಲ್ಲ, ಬೆಳ್ತಂಗಡಿದಕ್ಕ ಅದಕ್ಕೂ ಕೂಡ ಬಂದು ಇಲ್ಲಿ ಕರೆದಿದ್ದಾರೆ. ಅಲ್ಲಿ ಬೆಳ್ತಂಗಡಿಯಲ್ಲಿ ಏನಾಯ್ತು, ಇವರು ಏನ್ ಮಾಡಿದ್ರು, ಅಲ್ಲಿ ಹೋಗಿ ಸೌಜನ್ಯ ತಮ್ಮನಿಯ ಮೀಗೆ ಕೈ ಹಾಕಿದ್ರು. ಇಲ್ಲಿ ಧರ್ಮ ಸಂರಕ್ಷಣೆ ಅಂತ ಮಾಡಿದ್ರು. ಏನ್ ಮಾಡಿದ್ರು, ಹೆಣ್ಮಕ್ಳಿಗೆ ಅವಾಚ್ಯ ಶಬ್ದದಲ್ಲಿ ಬೈದ್ರು. ಯಾಕೆ ಬೈದ್ರು ಇವರೆಲ್ಲ? ಇವರಿಗೇನು ಹೆಣ್ಮಕ್ಳಿಲ್ವಾ? ಇಲ್ಲ, ಇಲ್ಲಿ ಹೆಣ್ಣಿನ ಒಂದು ಸೆರಂಗಿನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಮನೆಗೆ ಬಂದು FIR ಆಗ್ತೀನಿ ಅಂತ ಹೇಳ್ತಾರೆ. ಇವರು ದೌರ್ಜನ್ಯ ಮಾಡ್ತಾರೆ ನಮಗೆ. ನಾವು ಅಲ್ಲಿಯವರೆಗೂ ಹಣವನ್ನು ಕಟ್ಟಿದ್ದೀವಿ. ನಾವು 15ನೇ ತಾರೀಕು ಆದಿತ್ಯವಾರದವರೆಗೆ ಕಟ್ಟಿದ್ದೀವಿ, ಅದ್ರ ನಂತರ ನಾವು ಕಟ್ಟಿಲ್ಲ. ಅದಕ್ಕೆ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಶೈಲಕ್ಕ ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನೀವು ಅದ್ರ ವಿಷಯ ಮಾತಾಡಬೇಡಿ, ಸಂಘದ ವಿಷಯ ಮಾತಾಡಿ ಅಂತ. ಸಂಘದ ವಿಷಯ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರಲ್ಲ ಇವರು. ಇಲ್ಲ ಅಂದ್ರೆ ಇವ್ರು ಯಾಕೆ ನಮ್ಮನ್ನು ಮನೆಗೆ ಬಂದು ಕರೀತಾರೆ? ಯಾಕೆ ಕರಿಬೇಕು? ಇವರು ಸಂಬಂಧ ಇಲ್ಲ ಅಲ್ವಾ? ಆದ ನಂತರ ಇನ್ನೊಂದು ಹೇಳುದು, ಸಂಬಂಧ ಇದೆ, ನಮ್ಮನ್ನು ಇಲ್ಲಿ ಬಂದು ಕರೆದಿದ್ದಾರೆ. ಇದು ಧರ್ಮಸ್ಥಳ ಕ್ಷೇತ್ರದ ಗ್ರಾಮಾಭಿವೃದ್ಧಿ ಯೋಜನೆ. ಇದು ಇಲ್ಲಿ ರಾಕೇಶ್ ಶೆಟ್ಟಿ ಹೇಳಿದ್ರು, ನಾವು ಇಲ್ಲಿ ಕೇಳಿದ್ದೀವಿ. ರಾಕೇಶ್ ಶೆಟ್ಟಿ ಹೇಳಿದ್ರು ವೀರೇಂದ್ರ ಹೆಗ್ಡೆ ಅವರನ್ನು ಆಯ್ಕೆ ಮಾಡಿದ್ದೆ ಮೋದಿ ಅವರು ಅಂತ. ವೀರೇಂದ್ರ ಹೆಗ್ಡೆ ಅವರಿಗೆ ಈ ಒಂದು ಮರುತನಿಖೆ ಕೊಡ್ಲಿಕ್ಕೆ ಎಷ್ಟು ಹೊತ್ತಿದ್ದೆ? ಮರುತನಿಖೆ ಮಾಡಬಹುದಲ್ವಾ? ನಾವು ಮರುತನಿಖೆ ಆಗುವವರೆಗೂ ಕಟ್ಟುವುದಿಲ್ಲ. ಏನು ಕಟ್ಟುವುದಿದ್ರು ನಮಗೆ ಇವರು ಬ್ಯಾಂಕ್ ಇದ್ದು ಕೊಡ್ಲಿ, ಲಿಸ್ಟ್ ಕೊಡ್ಲಿ, ನಮಗೆ ನಂಬರ್ ಕೊಡ್ಲಿ, ಅಕೌಂಟ್ ನಂಬರ್ ಕೊಡ್ಲಿ, ನಾವು ಬ್ಯಾಂಕಿಗೆ ಕಟ್ತೀವಿ. ಇಲ್ಲಿ ಬಡ್ಡಿ ಮತ್ತೆ ಇದರಲ್ಲಿ ಬಡ್ಡಿ ಎಷ್ಟು ಹಾಕ್ತಾರಂದ್ರೆ ಒಬ್ಬರಿಗೆ 18%, ಒಬ್ಬರಿಗೆ 13%, ಒಬ್ಬರಿಗೆ 16%. ಇದು ಏನಿದು? ನಾವು ಲೆಕ್ಕ ನೋಡಿದ್ದೀವಿ. ಅದರ ನಂತರ ಇದು ಗಲಾಟೆ ಆದ ನಂತರವೇ ಲೆಕ್ಕ ನೋಡಿದ್ವಿ. ಅಲ್ಲಿವರೆಗೆ ನಾವು ಸಿಗ್ನೇಚರ್ ಹಾಕ್ತಾ ಹೇಳಿದ್ರು ನಾವು ಹಾಕ್ತಾ ಹೋಗಿದ್ದೀವಿ. ನಾವು ನೋಡೇ ಇಲ್ಲ ಇಷ್ಟರವರೆಗೆ. ಫೈಲ್ ತೆಗೆದು ನೋಡುವ ಇವಾಗಲೇ ಗೊತ್ತು ಎಷ್ಟು ಕಟ್ಟುದು ಅಂತ. ನಾವು PRK ಅಂತ ಹೇಳ್ತಾರೆ. PRK ಏನು? ಒಂದ್ಸರಿ ಲೋನ್ ತೆಗೆಯುವಾಗ ಕಟ್ ಮಾಡ್ತಾರೆ, ಮತ್ತೊಂದ್ಸರಿ ಮಧ್ಯ ಸೆಪ್ಟೆಂಬರ್ ತಿಂಗಳಲ್ಲಿ ಕಟ್ಟಿಸ್ತಾರೆ ಈ PRK. ಆದ್ಮೇಲೆ ಲೋನ್ ಎಂಟ್ರಿ ಮಾಡ್ತಾರೆ 10,000 PRK. ಏನಿದು? ಅದಕ್ಕೆ ಬಡ್ಡಿ 6,000 ಬಡ್ಡಿ. ನಾವಿಲ್ಲಿ ಎಲ್ಲ ಕಟ್ತಾ ಹೋದ್ರೆ ನಮ್ಮ ಜೀವನ ಏನು? ಒಂದು ಮನೆಯಲ್ಲಿ 4 ಮಕ್ಕಳನ್ನು 4-5 ಜನರನ್ನು ಸೇರಿಸ್ತಾರೆ. ಸೇರಲ್ಲ, ನಮ್ಗೆ ಬೇಡ ಅಂತ ಹೇಳಿದ್ರು ಸೇರ್ಲೇಬೇಕು ಅಂತ ಒತ್ತಾಯ ಮಾಡ್ತಾರೆ.
ಸೇರಿ ಸಂಘಕ್ಕೆ ಸೇರಿ ಅಂತ ನನ್ನ ಮಗನಿಗೆ ಹೇಳಿದ್ದಾರೆ. ನನ್ನ ಮಗ ಕಾಲೇಜ್ ಹೋಗ್ತಾನೆ. ನನ್ನ ಮಗನಿಗೆ ಹೇಳಿ ಫೋನ್ ಮಾಡಿ ನೀವು ಅವನನ್ನು ನಿಮ್ಮ ಮಗನನ್ನು ಸಂಘಕ್ಕೆ ಸೇರಿಸಲೇಬೇಕು, ಸೇರಿಸಿ ಅಂತ. ಇಲ್ಲ ಅವನಿಗೆ ಆಗಲ್ಲ, ಅವನು ಕಾಲೇಜಿಗೆ ಹೋದ ನಂತರ ಅವನಿಗೆ ಹೇಗೆ ಬರ್ತಾನೆ, ಅವನು ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ದೀನಿ ನಾನು. ಆದ್ಮೇಲೆ ಒತ್ತಾಯ ಮಾಡಿದ್ರು, ನಾನು ಸೇರಿಸಲಿಲ್ಲ ಅದಕ್ಕೆ. ಸೊ ನಾನು ಕೇಳುವಂಥದ್ದು ಈಗ ನೋಡಿ, ಧರ್ಮ ಸಂರಕ್ಷಣೆ ಯಾತ್ರೆ ಆಗಿದೆ, ಅದು ಬೇರೆ. ಇವಾಗ ಸ್ವಸಹಾಯ ಸಂಘ ಬೇರೆ. ಸೊ ನೀವು ಧರ್ಮ ಸಂರಕ್ಷಣೆ ಯಾತ್ರೆಯಲ್ಲಿ ಕರೆದಿದ್ದಾರೆ ಅಥವಾ FIR ಆಗ್ತಾರೆ ಅಂತೇಳಿ ಹೇಳಿದ್ದಕ್ಕೆ ನೀವು ಸ್ವಸಹಾಯಕ್ಕೆ ಕಟ್ಟುವುದಿಲ್ಲ ಅಂತೇಳಿ ಯಾಕೆ ಹೇಳಿದ್ರಿ ಅಂತೇಳಿ ಕೇಳುದು ನಾನು. ಅಂದ್ರೆ ನಮಗೆ ಧರ್ಮ ಸಂರಕ್ಷಣೆ ಇದು ಯಾತ್ರೆ ಇದಕ್ಕೂ ಕೂಡ ನಮ್ಮ ಈ ಸಂಘಕ್ಕೂ ಯಾವ ಸಂಬಂಧನೂ ಇಲ್ಲ. ಇವರು ಬಂದು ಮನೆ ಬಂದು ಒತ್ತಾಯ ಮಾಡಿ ಕರೀತಾರೆ ನಮ್ಮನ್ನು. ಯಾಕೆ ಕರಿಬೇಕು ಅವರು? ಅದಕ್ಕೂ ಇದಕ್ಕೆ ಏನ್ ಸಂಬಂಧ? ಧರ್ಮ ಸಂರಕ್ಷಣೆ ಯಾತ್ರೆಗೆ ನೀವು ಬರಲೇಬೇಕು ಅಂತೇಳಿ ಸ್ವಸಹಾಯ ಸಂಘದವರು ಬರಲೇಬೇಕು ಅಂತೇಳಿ ಒತ್ತಾಯ ಪೂರ್ವಕವಾಗಿ ಕರೀತಾರಾ? ಹೌದು, ಒತ್ತಾಯ ಪೂರ್ವಕವಾಗಿ ಕರೀತಾರೆ ಬಂದು ಎಲ್ರಿಗೂ. ಸೊ ಅವಾಗ ನೀವು ಕೇಳಿದ್ರಿ ಈ ಧರ್ಮ ಸಂರಕ್ಷಣೆ ಯಾತ್ರೆಗೂ ಸ್ವಸಹಾಯ ಸಂಘಕ್ಕೂ ಏನ್ ಸಂಬಂಧ ಅಂತ. ಅದೇ ಏನು ಸಂಬಂಧ? ಧರ್ಮ ಸಂರಕ್ಷಣೆಗೂ ಮತ್ತು ಈ ಸ್ವಸಹಾಯ ಸಂಘದ ಇದಕ್ಕೂ ಏನು ಸಂಬಂಧ ಇದೆ? ಕರೀತಾರ. ಹೌದು, ಯಾಕೆ ಕರಿಬೇಕು ಇವರು? ನಮ್ಮನ್ನು ಕರಿಬಾರ್ದಲ್ವಾ? ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅಲ್ವಾ? ಇವರು ಹೇಳ್ತಾರೆ ಸಂಘದ ವಿಷಯಕ್ಕೆ ಯಾವ ಸಂಬಂಧನೂ ಇಲ್ಲ, ಇದಕ್ಕೂ ಯಾವ ಸಂಬಂಧ, ಮತ್ತೆ ಯಾಕೆ ಇವರು ಕರಿಬೇಕು? ನಮ್ಮನ್ನು ಕರಿಬಾರ್ದಲ್ವಾ? ಅಲ್ಲಿ ಅದಕ್ಕೆ ಕರೆದದ್ದಕ್ಕೆ ನೀವು ಅಲ್ಲಿ ಒಂದಷ್ಟು ಮಾತಾಡಿದ್ರು ಅಲ್ಲಿ ಅವಂದ್ರೆ ಸ್ಟೇಜ್ ಅಲ್ಲಿ ಬೇಡದ್ದು ಹೆಂಗಸರಿಗೆ ಮಾತಾಡಿದ್ರೆ, ಅದು ಯಾಕೆ ಮಾತಾಡಿದ್ದು? ನಮ್ಮ ಸ್ವಸಹಾಯ ಸಂಘದವರನ್ನು ಕರ್ಕೊಂಡೋಗಿ ಅಲ್ಲಿ ಬೇಡದ್ದು ಹೆಂಗಸರಿಗೆ ಯಾಕೆ ಮಾತಾಡಿದ್ದು ಅಂತ ಹೇಳಿ ನೀವು ಪ್ರಶ್ನೆ ಮಾಡಿದಾಗ ಅವರು ನಿಮ್ಮ ಮೇಲೆ FIR ಹಾಕ್ತೇನೆ ಅಂತ ಹೇಳಿದ್ದ. ಅದೇ ನಾವು ಅಲ್ಲಿ ಮಾತಾಡಿದ್ರಲ್ವಾ, ಅದನ್ನು ನಾನು ನಮ್ಮ ಪಕ್ಕದ ಮನೆಯವರ ಹತ್ರ ನಾನು ಹೇಳಿದ್ದೀನಿ. ಹೀಗೆ ಎಲ್ಲ ಬೇಡದ ಅವಾಚ್ಯ ಶಬ್ದದಲ್ಲೆಲ್ಲ ಬೈತಾರೆ ಅಂತ ನಾನು ಹೇಳಿದ್ದೆ. ಹೌದು, ಅವಾಚ್ಯ ಶಬ್ದದಲ್ಲಿ ಬೈತಾರೆ, ಈಗೆಲ್ಲ ರಾಕೇಶ್ ಶೆಟ್ಟಿ ಬೈತಾರೆ, ಈಗೆಲ್ಲ ಬಂದು ಹೆಣ್ಮಕ್ಳನ್ನ ಅವಾಚ್ಯ ಶಬ್ದದಲ್ಲಿ ಬೈಯೋದು, ಕೆಟ್ಟದಾಗಿ ಮಾತಾಡುದು, ಅವರ ಬಗ್ಗೆ ಸೀರೆಯ ಬಗ್ಗೆ ಮಾತಾಡುದು, ಏನೇನು ಹೇಳ್ತಾರೆ. ನಾವು ಯಾಕೆ ಕಟ್ಟಬೇಕು? ನಮ್ಗೆ FIR ಆಗ್ತೀವಿ ಅಂತ ಹೇಳಿದ್ರಲ್ವಾ, ಯಾಕೆ ಕಟ್ಟಬೇಕು? FIR ಹಾಕಿ ತಗೊಳ್ಳಿ ಇವರು, ಮತ್ತೆ FIR ಹಾಕ್ಲಿ, ಆಮೇಲೆ ನಮ್ಮ ಹತ್ರ ಎಲ್ಲರಿಗೆ FIR ಹಾಕ್ಲಿ, ನಾವು ಅವರು FIR ಹಾಕಿ ತಗೊಳ್ಳಿ ಹೇಳಿದ್ದೀನಿ ನಾನು ಮೊನ್ನೆನೆ. ಹಾಗಾದ್ರೆ ನೀವು ಈಗ ಆ ಹಣವನ್ನು ಇವಾಗ ತನಕ ಕಟ್ಟಲೇ ಇಲ್ಲ? ಎಷ್ಟು ದಿನ ಆಯ್ತು? 2 ವಾರ ಆಯ್ತು. 2 ವಾರ ಆಯ್ತು. ಹೌದು, 2 ವಾರ ಆಯ್ತು, ಹಣ ಕಟ್ಟಿಲ್ಲ. ಇನ್ನು ಏನಾದ್ರೂ ನೀವು ಹಣ ಕಟ್ಟಬೇಕು ಅಂತ ಹೇಳಿದ್ರೆ ಇವರು ಹೇಳಿದ್ದಾರೆ ನಿಮ್ಮ ಮೇಲೆ FIR ಆಗ್ತೇನೆ ಅಂತ ಹೇಳಿ. FIR ಹಾಕಿದ ಮೇಲೆನೆ ನೀವು ಹಣ ಕಟ್ಟೋದಾ? ಹೌದು, FIR ಹಾಕ್ಲಿ ಅವರು. FIR ಹಾಕಿದ್ಮೇಲೆ ನಾವು ಹಣ ಕಟ್ಟೋದು. ಹೇಳಿದ್ರಲ್ವಾ FIR ಹಾಕ್ತೀವಿ ಅಂತ, ಆದ್ಮೇಲೆ ಕಟ್ಟೋಣ ನಾವು. FIR ಹಾಕ್ಲಿ ಅವರು. ಹೌದು, ಮತ್ತೆ ಅದು ಅವರು ನಮಗೆ ನಮ್ದು ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬ್ಯಾಂಕ್ದು ನಮಗೆ ಒಂದು ನಮ್ದು ಅಕೌಂಟ್ ನಂಬರ್ ಕೊಡ್ಲಿ. ಅದು ವಿಜಯ ಬ್ಯಾಂಕ್ ಅಂತ, ಬ್ಯಾಂಕ್ ಆಫ್ ಬರೋಡ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದಲೇ ಹಣ ಬರುದು ನಿಮಗೆ. ಅದೆಲ್ಲ ಬ್ಯಾಂಕ್ ಆಗಿದೆ ಈಗ. ನಮ್ದು ಯೋಜನೆಯಿಂದ ಹಣ ಕೊಡುವುದಲ್ಲ, ಬ್ಯಾಂಕಿಂದ ಕೊಡುದು ಅಂತ ಯಾವಾಗಲೂ ಬಂದು ಹೇಳ್ತಾರೆ ನಮಗೆ. ಅದಕ್ಕೆ ಅವರು ಬ್ಯಾಂಕಿದ್ದು ನಮ್ದು ಅಕೌಂಟ್ ಕೊಡಲಿ, ನಾವು 8% ಬಡ್ಡಿ ಕೊಟ್ಟು ಅದರೊಟ್ಟಿಗೆ ನಾವು ಬ್ಯಾಂಕಿಗೆ ಕಟ್ಟಿ ಬಿಡ್ತೇವೆ. ನಾವಿನ್ನು ಯೋಜನೆಗೆ ಹಣ ಕಟ್ಟುವುದಿಲ್ಲ. ಅವರು ನಮಗೆ 16%, 18% ಎಲ್ಲ ನಮಗೆ ಇವರು ಪರ್ಸೆಂಟೇಜ್ ಬಡ್ಡಿ ಆಗ್ತಾ ಇದ್ದಾರೆ. ನಮ್ಮಿಂದ ಅದು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಕೂಲಿ ಕೆಲಸ, ಮೇಸ್ತ್ರಿ ಕೆಲಸ, ಈ ಗಾರೆ ಕೆಲಸ, ಇದೇ ಎಲ್ಲ ಕೆಲಸ ಮಾಡೋರು. ನಮಗೆ ಅದೆಲ್ಲ 18%, 16% ನಮಗೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ನಮಗೆ ಬ್ಯಾಂಕ್ ನಂಬರ್ ಕೊಡಲಿ, ನಾವು ನಮ್ಮ ಹಣ ಅವರದ್ದು ನಮಗೆ 1 ರೂಪಾಯಿ ನಾವು ಹಣ ಇಟ್ಕೊಳ್ಳೋದಿಲ್ಲ, ನಾವು ಕಟ್ತೇವೆ, ಬ್ಯಾಂಕಿಗೆ ಕಟ್ತೇವೆ. ಸೊ ಯೋಜನೆಗೆ ಇನ್ನು ನಾವು ಹಣ ಕಟ್ಟುವುದಿಲ್ಲ. ನಿಮಗೆ ಅವರು ಹೇಳಿರುವಂಥದ್ದು ಯಾವ ರೀತಿ ಅಂತ ಹೇಳಿದ್ರೆ, ಇದು ಬ್ಯಾಂಕಿಂದ ಬರುವಂಥದ್ದು, ಈ ಯೋಜನೆಯಿಂದ ಬರುವಂತ ಹಣ ಅಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮಗೆ ಬ್ಯಾಂಕ್ನ ಲೋನ್ ನಂಬರ್ ಅವರು ಕೊಡಬೇಕು. ಆ ಲೋನ್ ನಂಬರ್ಗೆ ನೀವು ಡೈರೆಕ್ಟ್ ಆಗಿ ಬ್ಯಾಂಕಿಗೆ ಕಟ್ತೀರಿ ಅಂತ ಹೇಳೋದು. ಡೈರೆಕ್ಟ್ ಆಗಿ ಬ್ಯಾಂಕಿಗೆ 8% ಬಡ್ಡಿಯಲ್ಲಿ ನಾವು ಕಟ್ತೇವೆ. ನಮಗೆ ಅದು ಕಾನೂನು ಪ್ರಕಾರ ಎಷ್ಟು ಬಡ್ಡಿ ಇದೆ ಅಷ್ಟು ನಾವು ಕಟ್ತೇವೆ, ಕಟ್ಟಿ ಬಿಡುದು ನಾವು. ಬ್ಯಾಂಕ್ ಇದ್ದು 8% ಅಂತ ಹೇಳಿ ಯಾರು ಹೇಳಿದ್ರು ನಿಮಗೆ? ಬ್ಯಾಂಕಿಗೆ ನಾವೆಲ್ಲ ಬೇರೆ ಕಡೆ ಎಲ್ಲ ಬ್ಯಾಂಕ್ ಅವರೆಲ್ಲ ಹೇಳ್ತಾರೆ ನಿಮಗೆ 16%, ನಮ್ಮೆಲ್ಲ 8% ಅಲ್ಲೆಲ್ಲ ನಾವು ಲೋನ್ ಕೊಡ್ತೇವೆ ಅಂತ ಬೇರೆ ಬ್ಯಾಂಕ್ ಅವರೆಲ್ಲ ನಮ್ಗೆ ಹೇಳಿದ್ದಾರೆ. ಎಲ್ಲ ಕಡೆ ನಾವು ಕೇಳಿ ತಿಳ್ಕೊಂಡಿದ್ದೇವೆ. ಇವರದ್ದು ಮಾತ್ರ 16%, 18% ಎಲ್ಲ ಉಂಟು. ನಮ್ಗೆ ಇದು ಕಟ್ಟಿ ಎಷ್ಟು ಕಟ್ಟಿದ್ರು ಇದು ಸಂದಾಯನೇ ಆಗುದಿಲ್ಲ. ಮತ್ತೆ PRK ಅಂತ ಹೇಳ್ತಾರೆ. ನಮ್ಮ ಒಂದೊಂದು ಲೋನಿನ ಮೇಲೆ PRK ಅಂತ ಹೇಳ್ತಾರೆ. ಅಂದ್ರೆ ನಾವು ಒಂದು ವೇಳೆ ನಾವು ಏನಾದರೂ ಡೆತ್ ಆದ್ರೆ ಅದು ಮತ್ತೆ ಸಾಲ ಮನ್ನಾ ಆಗ್ತದೆ ಅಂತ ಅದರ ಮೇಲೆ. ಅದಕ್ಕೆ ನಮಗೆ 11,000, 13,000, 12,000 ಎಲ್ಲ ಹಾಕಿದ್ದಾರೆ. ಅದರ ಮೇಲೆ ಪುನಃ ಬಡ್ಡಿ ಹಾಕಿದ್ದಾರೆ. ಅದು PRK ಒಮ್ಮೆ ನಾವು ಮೊನ್ನೆ ಲೋನ್ ತಗೊಳ್ಳುವಾಗ 1 ಲಕ್ಷ ಲೋನ್ ತಗೊಳ್ಳುವಾಗ ಅದನ್ನೊಮ್ಮೆ ಕಟ್ ಮಾಡಿಯೇ ಕೊಟ್ಟಿದ್ದಾರೆ ನಮಗೆ. ಆಮೇಲೆ 1 ತಿಂಗಳು ಆಗಲಿಲ್ಲ, ಪುನಃ PRK ಎಂಟ್ರಿ ಮಾಡಿದ್ದಾರೆ. 2 ಸಲ 10,000 2 ಸಲ ಎಂಟ್ರಿ ಮಾಡ್ತಾರೆ. 60 ವರ್ಷ ಆದ್ಮೇಲೆ ಅವರಿಗೆ ಮನ್ನಾ ಆಗುದಿಲ್ಲ. ಅದು ಕಟ್ಟಿದ್ರು ಕೂಡ 60 ವರ್ಷದ ನಂತರ ಅದು ಮನ್ನಾ ಆಗುದಿಲ್ಲ ಹಣ. 60 ವರ್ಷದ ಮೊದಲು ಸತ್ರೆ ಮಾತ್ರ ಮನ್ನಾ ಆಗೋದು. ಸಾಕ್ಷಿ ಅವರಾಗ್ಲಿ ಲೋನ್ ತೆಗ್ದವನಾದ್ರು ಯಾರಾದ್ರು 60 ವರ್ಷಕ್ಕೆ ಮುಂಚೆ ಸತ್ರೆ ಮಾತ್ರ ಇಲ್ಲಿ ಮನ್ನಾ ಆಗುದು ಅದು ಹಣ.
ಅಲ್ಲ ನಾನು ಕೇಳುವಂಥದ್ದು ಈಗ ನಿಮ್ಗೆ ನೋಡಿ, ನೀವು ಈಗ ಸ್ವಸಹಾಯ ಸಂಘಕ್ಕೆ ಯಾಕೆ ಸೇರ್ಬೇಕಿತ್ತು? ಹಾಗಾದ್ರೆ ನಿಮ್ಗೆ ಬ್ಯಾಂಕಲ್ಲಿ 8% ಕೊಡ್ತಾರೆ ಅಂತ ಹೇಳಿ ಗೊತ್ತಿತ್ತು, ಸ್ವಸಹಾಯ ಸಂಘಕ್ಕೆ ಯಾಕೆ ಸೇರ್ಬೇಕಿತ್ತು? ಅಂದ್ರೆ ನಮ್ಗೆ ಪ್ರಸಾರ ಆಗ್ತಾರೆ ಅಲ್ಲ, ಇಲ್ಲಿ ಸಂಘ ಮಾಡಿ ನೀವು ಈ ಸಂಘವನ್ನು ರಚನೆ ಮಾಡಿದ್ದೆ ನಾನು. ನನಗೇನೆ ಹೇಳಿದ್ರು ರಚನೆ ಮಾಡಿ, ನೀವು ಒಂದು ಸಂಘ ರಚನೆ ಮಾಡಿ ನಿಮಗೆ ಲೋನ್ ಸಿಗ್ತದೆ 7%ಗೆಲ್ಲ ಲೋನ್ ಕೊಡ್ತಾರೆ, ನೀವು ಸಂಘ ರಚನೆ ಮಾಡಿ ಅಂತ ಹೇಳಿದ್ದಾರೆ. ಮೊದಲಿಗೆ ಸ್ಟಾರ್ಟಿಂಗಿಗೆ ನಿಮ್ಗೆ ಹೇಳ್ಬೇಕಾದ್ರೆ ಅವರು 7%ಗೆ ಲೋನ್ ಕೊಡ್ತೇನೆ ಅಂತ ಹೇಳಿದ್ರು 7%ಗೆ ಲೋನ್ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಆಮೇಲೆ ಲೆಕ್ಕ ಎಲ್ಲ ನೋಡ್ಲಿಲ್ಲ. ಆಮೇಲೆ ಲೆಕ್ಕ ನೋಡುವಾಗ 16% ತೆಗಿದ್ದಾರೆ, 18% ತೆಗಿದ್ದಾರೆ. ಸಾಕ್ಷಿ ಇದೆ ನಮ್ಮ ಹತ್ರ, 18% ತೆಗೆದಿದ್ದಾರೆ, 16% ತೆಗೆದಿದ್ದಾರೆ. ಈಗೆಲ್ಲ ತೆಗಿತಾರೆ. ನಮಗೆ ನಾನು ಇವಾಗ ಹೇಳುದೇನೆಂದ್ರೆ, ನಾವು ಲೋನ್ ಕಟ್ತೀವಿ. ಲೋನ್ ಕಟ್ಟಬೇಕಾದ್ರೆ ನಮಗೆ ಬಡ್ಡಿಯ ಹಣವನ್ನು ವಾಪಸ್ ಕೊಡಬೇಕು. 7% ಬಡ್ಡಿ ಇಟ್ಕೊಂಡು ಹೆಚ್ಚುವರಿ ಬಡ್ಡಿ ಹಣವನ್ನು ನಮಗೆ ವಾಪಸ್ ಕೊಡ್ಬೇಕು. ಅಂದ್ರೆ ನಿಮ್ಗೆ ಮೊದಲಿಗೆ ಈ ಗ್ರೂಪ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವರು ಹೇಳಿದ್ರು ನಿಮ್ಗೆ 7% ಅಲ್ಲಿ ಬಡ್ಡಿ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಮತ್ತೆ ನೀವು ಸ್ಟಾರ್ಟ್ ಮಾಡಿದಾದ್ಮೇಲೆ ನೀವು ಲೋನ್ ತೆಗೆದುಕೊಂಡಾಗ ಅವರು ಕೊಟ್ಟಿರುವಂತದ್ದು 16%ಗೆ ಹೇಳಿದ್ರು. ಸೊ ಹಾಗಾಗಿ ನೀವು ಹೇಳುವಂತದ್ದು ನಮ್ಗೆ ಫಸ್ಟಿಗೆ 7% ಅಂತ ಹೇಳಿ 16% ತಗೊಳ್ತಾ ಇದ್ದಾರೆ. ಸೊ ಬಾಕಿ ಹಣ ಏನು ಇಷ್ಟರವರೆಗೆ ನಾವು ಬಡ್ಡಿ ಕಟ್ಟಿದ್ದೀವಿ, 7% ಜಾಸ್ತಿ ಏನು ಬಡ್ಡಿ ಕಟ್ಟಿದ್ದೀವಿ 16%, ಆ ಹಣ ವಾಪಸ್ ಕೊಡ್ಬೇಕು ಅಂತ. 12 ವರ್ಷ ಆಯ್ತು ನಮ್ಮ ತಂಡಕ್ಕೆ, 13 ವರ್ಷ ಆಯ್ತು. ನಾವು 7% ಅದ್ದು ಇಟ್ಕೊಂಡು ಇವರು ಅಷ್ಟು ಬಡ್ಡಿಯನ್ನು ಇಟ್ಕೊಂಡು ಮತ್ತೆ 18% ತೆಗೆದಿದ್ದರಲ್ಲಿ ಬೇರೆ ಉಳಿದ ಹೆಚ್ಚುವರಿಯನ್ನು ನಮಗೆ ವಾಪಸ್ ಕೊಡ್ಬೇಕು. ಇವರು ಅಷ್ಟು ಹಣವನ್ನು ವಾಪಸ್ ಕೊಡ್ಬೇಕು. ಅಷ್ಟು ಹಣವನ್ನು ಇವರಿಗೆ ವಾಪಸ್ ಕೊಡ್ಲಿಕ್ಕೆ ಅಂದ್ರೆ ನಮ್ಮ ಸಾಲ ಕ್ಲೋಸ್ ಆಗಿ ನಮಗೇನೆ ಹಣ ಬರಬೇಕು. ಅಷ್ಟು ನಾವು ಬಡ್ಡಿ ಕಟ್ಟಿದೀವಿ, ಅಷ್ಟು ತಕೊಂಡಿದ್ದಾರೆ ಇವರು. ಅಷ್ಟೆಲ್ಲ ವಾಪಸ್ ಬರಲೇಬೇಕು, ನಮಗೆ ಕೊಡ್ಲೇಬೇಕು ಇವರು. ಹಾ, ಲಾಭಾಂಶ ಅಂತ ಕೊಡ್ತಾರೆ ಅಂತ ಒಮ್ಮೆ ಕೊಟ್ಟಿದ್ದಾರೆ, ಅದು ಕೊಟ್ಟು ಈಗ ತುಂಬಾ ವರ್ಷ ಆಯ್ತು. ಈಗ ಲಾಭಾಂಶ ಇಲ್ಲ, ಮೊದಲೆಲ್ಲ ಕೊಡ್ತಾ ಇದ್ರು, ಇದು ಲಾಭಾಂಶ ಇಲ್ಲ, ಏನಿಲ್ಲ. ಲಾಭಾಂಶ ಅಂದ್ರೆ ಇವರಿಗೆ ಈಗ ಲಾಸ್ ಆಗಿರ್ಬೋದು, ಅದಕ್ಕೆ ನಿಮ್ಗೆ ಲಾಭಾಂಶ ಅದು ಇಲ್ಲ. ಇದು ಒಮ್ಮೆ 10,000 ಲೋನ್ ತಗೊಳ್ಳೇಬೇಕಂತ ಹೇಳುದು. ಸ್ಟಾರ್ಟಿಂಗ್ ಇದೊಂದು ಗ್ರೂಪ್ ರಚನೆ ಆಗುವಾಗ 10,000 ಲೋನ್ ತಗೊಳ್ಳೇಬೇಕಂತ ಹೇಳುದು. 10,000 ತಗೊಂಡ್ರೆ ಅದೊಂದು ಸ್ವಲ್ಪ ಅದರಲ್ಲಿ ಒಂದು 6,000 8,000 ಸಟ್ಲ್ ಆದರೆ 50,000 ತಗೊಳ್ಳೇಬೇಕು ಲೋನ್ ಅಂತ ಹೇಳುದು. 50,000 ತಗೊಂಡ್ರೆ ಅದರಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಬಂದರೆ 1 ಲಕ್ಷ ಲೋನ್ ಲೋನ್ ಬೇಡ ಅಂತ ಹೇಳಿದ್ರೆ ತಗೊಳ್ಳೇಬೇಕಂತ ಒತ್ತಾಯ ಮಾಡ್ತಾರೆ. ಒತ್ತಾಯ ಮಾಡಿ ಬೇಡ ಅಂತ ಹೇಳಿದ್ರೆ ತಗೊಳ್ಳೇಬೇಕು. ನೀವು ಇಲ್ದಿದ್ರೆ ಸಂಘದಲ್ಲಿ ಯಾಕೆ ನೀವು ಸಂಘ ನಿಮ್ಗೆ ಯಾಕೆ? ಸಂಘದಲ್ಲಿ ಇದ್ಮೇಲೆ ನೀವು ಲೋನ್ ತಗೊಳ್ಳೇಬೇಕಂತ ಇವ್ರದ್ದು ಪ್ರೆಸರ್. ಈ ತರ ಎಲ್ಲ ಉಂಟು ಅವ್ರದ್ದು. ಅಂದ್ರೆ ನಿಮ್ಗೆ ಲೋನ್ ಕಟ್ಟೋಕೆ ಕಷ್ಟ ಆಗುತ್ತಾ? ಹೇಗೆ ಕಷ್ಟ ಆಗ್ತದೆ? ಇದು ಎಷ್ಟು ಕಟ್ಟಿದ್ರು, ನಾವು ದುಡಿದು ಎಷ್ಟು ಕಟ್ಟಿದ್ರು ಇದು ಸಾಲ ಸಂದಾಯ ಆಗುವುದಿಲ್ಲ. ಇದು ಬಡ್ಡಿ ಎಲ್ಲ ಬಡ್ಡಿಗೆ ಹೋಗುದು. ಇದೊಂದು 1 ಲಕ್ಷ ಲೋನ್ ತಗೊಂಡ್ರೆ ಅದರಲ್ಲಿ ಒಂದು ವರ್ಷ ಆಗುವಾಗ ಒಂದು 10,000 ಹೋದ್ರೆ ಪುಣ್ಯ, ಮತ್ತೆ ಎಲ್ಲ ಬಡ್ಡಿಗೆ ಹೋಗುದು. ಇಲ್ಲ ಸರ್, ಅವರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಜನರು ಆಗಿರ್ಬೋದು, ಪಾಪದವರು ಆಗಿರ್ಬೋದು, ಹಳ್ಳಿಯವರು ಆಗಿರ್ಬೋದು, ಏನಾದರೂ ಒಂದು ದೊಡ್ಡ ಮನೆ ಕಟ್ಟಬೇಕು ಅಥವಾ ಏನಾದರೂ ಅವರ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು, ಎಜುಕೇಶನ್ ಕೊಡಬೇಕು, ಈ ರೀತಿ ಉಪಯೋಗ ಆಗಬೇಕು ಅಂತೇಳಿ ನಾವು ಲೋನ್ ಕೊಡುವಂಥದ್ದು ಅಂತೇಳಿ ಹೇಳ್ತಾರೆ. ನೀವು ನೋಡಿದ್ರೆ ಇಲ್ಲಿ ನಮಗೆ ಕಷ್ಟ ಆಗ್ತದೆ, ಬಡ್ಡಿ ಕಟ್ಟಿ ಎತ್ತಿರುವುದಿಲ್ಲ ಅಂತ ಹೇಳ್ತಾರೆ. ಹೇಗೆ? ಅವರೊಂದು 8% ಬಡ್ಡಿಯಲ್ಲಿ ಆ ಥರ ಕೊಟ್ಟರೆ ನಮ್ಗೆ ಏನು ಅದೊಂದು ಉಪಯೋಗನೇ, ಅದು ನಮಗೆ ಉಪಯೋಗ ಆಗ್ತದೆ. 8% ಕೊಡ್ತೇನೆ ಅಂತೇಳಿ ಅದು ಅವರು 16% 18% ಬಡ್ಡಿನ ಮೇಲೆ ಬಡ್ಡಿ ಆಗ್ತಾ ಹೋದ್ರೆ ನಮ್ದು ಸಾಲ ಯಾವಾಗ ತೀರುವುದು ಸರ್? ನಾವು ಬಡ್ಡಿಯೇ ಕಟ್ಟಲಿಕ್ಕೆ ಆಯ್ತು. ನಾವು ಎಲ್ಲ ಈ ತರ ದುಡಿದು ಏನು ಮಾಡುದು? ಇದು ಬಡ್ಡಿಗೆ ಆಗ್ತದೆ ಎಲ್ಲ. ಕಟ್ಟಿದ ಮನೆಯನ್ನೇ ಮಾರಿನೇ ಕಟ್ಟಬೇಕು. ಮತ್ತೆ ಕಟ್ಟಿದ ಮನೆಯನ್ನೆಲ್ಲ ಮಾರಿ ಹೋಗ್ತಾ ಇದ್ದಾರೆ ಈಗ ಇಲ್ಲಿ ಎಲ್ಲ. ಅವರು ಸಂಘದಲ್ಲಿ 4 ಲಕ್ಷ ಲೋನ್ ತೆಗೆದಿದ್ದಾರೆ. ಆದ ನಂತರ ಅವರ ಗಂಡನಲ್ಲಿ, ಆದ ನಂತರ ಅವರ ಹೆಂಡತಿಯಲ್ಲಿ 2 ಲಕ್ಷ ತೆಗೆದಿದ್ದಾರೆ. ಹಣ ಕಟ್ಟಬೇಕಲ್ಲ, ಪಾಪ ದಿನೋ ಮನೆಗೆ ಬರ್ತಾರೆ. ಏನ್ ಮಾಡುದು ಅಂತ ಇವರು ಇವಾಗ ಲೋನ್ ಕಟ್ಟಲಿಕ್ಕೆ ಆಗದೆ ಪಾಪ ಮನೆ ಮಾರ್ತಾರೆ. 3 ಮನೆ ಇದೆ ನಮ್ಮ ಏರಿಯಾದಲ್ಲಿ, ಮನೆ ಮಾರ್ಲಿಕ್ಕೆ ಅಂತೇನೆ. ಕೇಳಿ ಒಂದು ಯಾಸಿನ್, ಅವ್ರ ಮನೆಯನ್ನು ಕೂಡ ಮಾರ್ತೀನಿ ಅಂತ ಹೇಳ್ತಾ ಇದ್ರು. ನಮ್ಮ ತಂಡದಲ್ಲಿ ಒಬ್ಬನಿದ್ದಾನೆ, ಅವನ ಮನೆಯನ್ನು ಮಾರ್ತೀನಿ ಅಂತ. ಇಲ್ಲಿ ಈ ಮನೆಯನ್ನು ಮಾರ್ತೇನೆ ಅಂತ ಹೇಳಿ, ಈ ಬದಿ ಮನೆ ಆ ಮನೆಯನ್ನು ಮಾರ್ತೇನೆ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಲೋನ್ ಕಟ್ಲಿಕ್ಕೆ ಆಗುದಿಲ್ಲ. ಮನೆ ಮಾರಿ ಮತ್ತೆ ಮನೆ ಕಟ್ಟುದೇನು, ಅಲ್ಲಿ 1 ಮನೆ ಮಾರಿ ಹೋಗಿದ್ದಾರೆ. ಅಲ್ಲಿಗೆ 4 ಮನೆ, ಒಂದು ಏರಿಯಾದಲ್ಲಿ 4 ಮನೆ ಆಗ್ತದೆ. ಇವ್ರೇನು ಉಪಯೋಗ? ಇವರಿಂದ ಉಪಯೋಗ ಯಾವುದು ಉಪಯೋಗ? ಅಲ್ಲ, ಒಟ್ಟಿಗೆ ಕಷ್ಟ ಆದ್ರೂ ಸಹ ಇದಕ್ಕೆ ಕಟ್ತೇವಲ್ಲ, ನಾವು ಕಟ್ತಾ ಇದ್ದೇವೆ. ಒಟ್ಟಿಗೆ ಇಲ್ಲದಿದ್ರು ಸಹ ಇದಕ್ಕೆ ಕಟ್ಬೇಕಂತ ಅವ್ರದ್ದು. ಕೊರೋನಾ ಟೈಮಲ್ಲಿ ಸಹ ತುಂಬಾ ಕಷ್ಟ ಇತ್ತು.
ಆ ಟೈಮಲ್ಲಿ ಸಹ ನಮ್ಮನ್ನು ಕಟ್ಟಿಸಿದ್ದಾರೆ ಅವರು. ಹಾ, ನಮಗೆ 5 ಪೈಸೆ ಕೊಡ್ಲಿಲ್ಲ ಕೊರೋನಾ ಟೈಮಲ್ಲಿ. ನಮಗೆ 5 ಪೈಸೆ ನಮ್ಗೆ ಏನು ಉಪಯೋಗ ಮಾಡಲಿಲ್ಲ. ನಮಗೆ 25 ಸಾವಿರ ಅಲ್ಲ ಈ 25,000 ಅಂತ ಹೇಳಿ ತುರ್ತು ಸಾಲ ಅಲ್ಲ. ಇವರು ಏನಾದ್ರು ನಿಮ್ಗೆ ಕಿಟ್ಟು ಕೊಡುವಂತದ್ದು ಏನು ಇಲ್ವಾ? ಏನು ಕೊಡ್ಲಿಲ್ಲ. ಏನು ಒಂದು ರೂಪಾಯಿ ನಮಗೆ ಹೆಲ್ಪ್ ಮಾಡಲಿಲ್ಲ. ನಮಗೆ 25,000 ತುರ್ತು ಸಾಲ ಅಂತ ಕೊಟ್ಟಿದ್ದಾರೆ. ಅದರ ಬಡ್ಡಿ ಮೇಲೆ ಇನ್ನೂ ಅದು ಸಂದಾಯ ಆಗಿಲ್ಲ. ಇಷ್ಟು ಸಮಯ ಕೊರೋನಾ ಟೈಮಲ್ಲಿ ಕೊಟ್ಟಿದ್ದು. ಬಾಕಿ ಇಟ್ಟದ್ದು ಕೂಡ ಬಡ್ಡಿ ಹಾಕಿ ಕಟ್ಟಿಸಿದ್ದಾರೆ ಕೊರೋನಾ ಟೈಮ್. ಬಡ್ಡಿ ಸಮೇತ ಕಟ್ಟಿಸಿದ್ದಾರೆ ಎಲ್ಲ. ಡಬಲ್ ಬಡ್ಡಿ. ಒಟ್ಟಿಗೆ ಅನ್ನ ತಿನ್ನದೆ ಉಪವಾಸ ಇದ್ದು ನಾವು ಅನ್ನ ಕಟ್ಟಿದ್ದೀವಿ. ಗೌರ್ಮೆಂಟ್ ಕೊಟ್ಟಿದ್ದಾರೆ, ಗೌರ್ಮೆಂಟ್ಗೆಲ್ಲ ಕೊಟ್ಟಿದ್ದಾರೆ. ಪಾಪದವರಿಗೆ ಏನು ಕೊಡ್ಲಿಲ್ಲ. ಪಾಪದವರಿಗೆ ಏನಿಲ್ಲ. ನಮಗೆ ಇಲ್ಲಿ ಊಟ ಮಾಡ್ಲಿಕ್ಕೆ ಅನ್ನ ಇರ್ಲಿಲ್ಲ. ಆ ಟೈಮ್ಗೆ ನಮಗೆ 25,000 ಲೋನ್ ಮುಖಾಂತರ ಕೊಟ್ಟದ್ದು. ಸಂಘದವರು ಹೇಳ್ತಾರಲ್ಲ, ಸಂಘದವರಿಗೆ ಇವರು ಕೊಡ್ಬೇಕಲ್ಲ ನಮ್ಗೆ. ಆ ಕಷ್ಟದ ಟೈಮಲ್ಲಿ ಕೊಡ್ಬೇಕಲ್ಲ. ಇವರು ಏನು ಕೇಳಲಿಲ್ಲ ಸಹ ಕೊಡ್ಲಿಲ್ಲ ಸರ್ ನಮ್ಗೆ. ಅಂತ ಹೇಳಿದ್ರೆ ಸಂಘ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಖಂಡಿತವಾಗ್ಲೂ ಕಷ್ಟಕ್ಕೆ ಕೊಡ್ತೀರಾ. ಕಷ್ಟದ ಟೈಮಲ್ಲಿ ಇವರಿಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇವರ ದುಡ್ಡು ಯಾಕೆ ಅಂತೇಳಿ ಇವರು ಕೇಳುವಂಥದ್ದು. ಮತ್ತೆ ಏನು ಅಂತ ಹೇಳಿದ್ರೆ ಅದೇ ನೋಡಿ, ನೀವು ಹೇಳುವಾಗ ಹೇಳ್ತೀರಿ ಏನು ಅಂತ ಹೇಳಿದ್ರೆ ಮನೆ ಕಟ್ಟೋಕೆ, ಎಜುಕೇಶನ್ಗೆ, ಮತ್ತೊಂದು ಮಗದೊಂದಿಗೆ ಹಣ ಕೊಡ್ತೀವಿ ಅಂತೇಳಿ. ಆದರೆ ಬಡ್ಡಿ ಕಟ್ಟೋಕೆ ಆಗದೆ ಪಾಪ ಇವರು ಮನೆಯನ್ನು ಮಾರಿಕೊಂಡು ಹೋದಂಥ ಸ್ಥಿತಿ ಕೂಡ ಇದೆ. ಮನೆಯನ್ನು ಮಾರ್ತೀನಿ ನಾನು, ಈ ಬಡ್ಡಿ ಕಟ್ಟೋಕೆ ಆಗೋದಿಲ್ಲ ಅಂತೇಳಿ. ಅದಕ್ಕೆ ಇವರು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಖಂಡಿತ ಬ್ಯಾಂಕಲ್ಲಿ ಕೊಡುವಂಥ ಬಡ್ಡಿಯನ್ನು ಕೊಡಿ ನಮಗೆ, ಸೊ ಅವಾಗ ನಾವು ಕಟ್ತೀವಿ. ಖಂಡಿತವಾಗ್ಲೂ ಇಷ್ಟು 10-16% ಬಡ್ಡಿಯನ್ನು ನಮಗೆ ಕಟ್ಟೋಕ್ಕಾಗೋದಿಲ್ಲ ಅಂತೇಳಿ ಇವರು ಹೇಳೋದು. ಇವಾಗ ಇದರಲ್ಲಿ ಮೇನ್ ಹೋಗ್ತಾರೆ, ಅವರನ್ನೇ ಇದು ಮಾಡಿ ಸದಿಬೇಕು, ಇದು ಬಡಿಬೇಕು ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡ್ತಾರೆ. ಇಲ್ಲಾಂದ್ರೆ ಇವರು ಹಣ ಕೊಟ್ಟು ಮುಚ್ಚಿಸ್ತಾರೆ, ಇಲ್ಲಾಂದ್ರೆ ಇವರು ಏನಾದ್ರೂ ಸಂಚು ಮಾಡ್ತಾರೆ. ಆ ಥರ ಮಾಡ್ತಾರೆ ಇವರು. ಬೆದರಿಕೆ ಮತ್ತೆ ಇಲ್ಲಾಂದ್ರೆ ಬೆದರಿಕೆ ಆಗ್ತಾರೆ ನಮಗೆ. FIR ಆಗ್ತೀವಿ ಅಂತ, FIR ಆಗ್ತೀವಿ, ರಕ್ತಕಾರ ದೇವಸ್ಥಾನದ ಹೆಸರು ತೆಗೆದು ರಕ್ತಕಾರ ಸಾಯ್ಬೇಕು ಹೀಗೆಲ್ಲ ಹೇಳ್ತಾರೆ. ಇವರು 18% ಬಡ್ಡಿ ತಕೊಂಡು ಇವ್ರು ಏನು ರಕ್ತ ಕಾರ್ಲಿಲ್ಲ ಇಷ್ಟುವರೆಗೆ. ಧರ್ಮಸ್ಥಳದ ಹೆಸರು ಹೇಳ್ಬಿಟ್ಟು ಅಲ್ಲಿದ್ದು ಸಂಘದ ಇದು ಮಾಡಿಬಿಟ್ಟು ಇವರು 18% ನಮ್ಮ ಬಡ ಜನಗಳಲ್ಲಿ ದುಡ್ಡು ತಗೊಳ್ಳುವಾಗ, ಬಡ್ಡಿ ತಗೊಳ್ಳುವಾಗ ಇವರು ರಕ್ತ ಸಾಯ್ಲಿಲ್ಲ. ಸೌಜನ್ಯ ಸಾವಾಯ್ತು ಅಲ್ಲಿ, ಅವಾಗ ರಕ್ತಕಾರ ಸಾಯ್ಲಿಲ್ಲ ಯಾರು. ಇವಾಗ ನಾವು ರಕ್ತಕಾರ ಸಾಯ್ತಿ ಅಂತ ಸಂಘದವರಿಗೆ ನಮ್ಗೆ ಹೇಳ್ತಾರೆ. ಇವತ್ತು ಮೀಟಿಂಗ್ ಮಾಡ್ತೇವೆ, ಎಲ್ಲರೂ ನೀವು ಬನ್ನಿ, ನಮಗೆ ಕರೆಕ್ಟ್ ಮಾಹಿತಿ ಕೊಡಿ, ಇದರದ್ದು ಬಡ್ಡಿದ್ದು ಲೆಕ್ಕಾಚಾರ ಎಲ್ಲ ನಮಗೆ ಹೇಳಿ. ಮತ್ತು ಏನಾದರೂ ಯಾವ ವಿಷಯ ಇದ್ದರೂ ಮೊನ್ನೆ ಬಂದು ನಮ್ಮ ಹತ್ರ ಎಲ್ಲ ಜಗಳ ಮಾಡಿ ಹೋಗಿದ್ದಾರೆ. ನಾವು ಇವತ್ತು ಮೀಟಿಂಗ್ ಅಂತ ಫಿಕ್ಸ್ ಮಾಡಿ ಅವರನ್ನು ಕರೆದಿದ್ದೇವೆ. ಸೂಪರ್ವೈಸರನ್ನು, ಎಲ್ಲ ಆಡಿಟರನ್ನು, PO ಅನ್ನು ಎಲ್ಲ ಕರೆದಿದ್ದಾರೆ. ಬರ್ತೇನೆ ಅಂತ ಹೇಳಿದ್ದಾರೆ, ಇವತ್ತು ಬರಲಿಲ್ಲ. ಇವತ್ತು ಬರಲೇ ಇಲ್ಲ. ಆದಿತ್ಯವಾರ ಒಂದು ಬಿಟ್ಟು ಯಾತ್ರೆ ಇದೆ ನಮಗೆ, ಆದಿತ್ಯವಾರ ಒಂದು ಬಿಟ್ಟು ಬೇರೆ ಯಾವ ದಿನ ಆದ್ರೂ ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಕರೆದದ್ದು ಬರಲಿಲ್ಲ. ಮೀಡಿಯಾ ಬಂದರೆ ನಾವು ಬರುವುದಿಲ್ಲ ಅಂತ ಹೇಳಿದ್ದಾರೆ. ಮೀಡಿಯಾ ಎಲ್ಲ ಬಂದರೆ ನಾವು ಬರುವುದಿಲ್ಲ ಅಂತ ಹೇಳಿದ್ದಾರೆ. ಯಾಕೆಂತ ಗೊತ್ತಿಲ್ಲ. ಮೀಡಿಯಾ ಎಲ್ಲ ಬಂದರೆ ನಾವು ಬರುವುದಿಲ್ಲ ಅಂದರೆ ಅವರಿಗೆ ನಮಗೆ ಬಂದು ಬೈಲಿಕ್ಕೆ ಜೋರು ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ರೆಕಾರ್ಡ್ ಮಾಡಬೇಡಿ, ಫೋಟೋ ತೆಗಿಬೇಡಿ, ಅದೇ ಹೇಳೋದು. ರೆಕಾರ್ಡ್ ಮಾಡಬೇಡಿ. ಮೊನ್ನೆ ಹೇಳ್ತಾ ಇದ್ರು, ನೀವು ಏನು ವಿಡಿಯೋ ಮಾಡ್ತೀರಾ, ಫೋಟೋ ತೆಗಿತೀರಾ. ನನ್ನ ಮಗನ ಮೊಬೈಲ್ ತಗೊಂಡು ಚೆಕ್ ಮಾಡಿದ್ದಾರೆ. ಏನ್ ಮಾಡ್ತಿದ್ದೀರಾ ನೀವು, ಏನೋ ಎಲ್ಲ ಸಂಚೆ ಎಲ್ಲ ಮಾಡ್ತೀರಾ ಅಂತ ಹೇಳ್ತಾರೆ. ನಾವು ಸಂಚೆ ಏನ್ ಮಾಡುದು, ರೆಕಾರ್ಡ್ ಮಾಡ್ಲಿಕ್ಕೆ ಬಿಡುದಿಲ್ಲ, ಫೋಟೋ ತೆಗಿಲಿಕ್ಕೆ ಬಿಡುದಿಲ್ಲ, ವಿಡಿಯೋ ಮಾಡ್ಲಿಕ್ಕೆ ಒಂದು ನಮ್ಮದು ನಿರಂತರ ಯಾವುದೋ ಒಂದು ಪುಸ್ತಕ, ನಮ್ಮದು ಪುಸ್ತಕದ್ದು ಯಾವ ಲೆಕ್ಕ ಕೂಡ ಇದ್ರೂ ಹೊರಗಡೆ ತೋರಿಸುವಾಗಿಲ್ಲ. ಅದು ನಾವು ಒಂದು ತಂಡದಲ್ಲಿ 16 ಮಂದಿ ಇದ್ರೆ 16 ಮಂದಿ ಮಾತ್ರ ನೋಡ್ಬೇಕು, ಹೊರಗಿನವ್ರು ನೋಡುವಾಗಿಲ್ಲ. ಯಾವ ಫೈಲು ಕೂಡ, ಯಾವ ಪುಸ್ತಕ ಕೂಡ ನಮ್ಮ ಅದೊಂದು ಗುಂಪಿದ್ದು ಬೇರೆಯವರು ನೋಡುವ ಹಾಗೆ ಇಲ್ಲ. ಯಾಕೆಂದರೆ ಒಂದು ವರ್ಷ ನಾನು ನಮ್ಮ ಮನೆಯನ್ನು ಮಾರಿ ಹೋಗಿದ್ದೆ. ಆವಾಗ ನಾವು ಮಾರಿ ಹೋಗುವಾಗ ಇದರಲ್ಲಿ ತಂಡದಲ್ಲಿ ಗ್ರೂಪಿದ್ದು ನಾವು ಹಣ ತೆಗೆದಿದ್ದೀವಿ, 1 ಲಕ್ಷ ತೆಗೆದಿದ್ದೀವಿ ಮನೆ ಕಟ್ಟಬೇಕಂತ. ಅದಕ್ಕೆ ಲೆಕ್ಕ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ಜೆರಾಕ್ಸ್ ತಗೊಂಡು ಹೋಗಿದ್ದು ಬುಕ್ಕಿದ್ದು. ಅದಕ್ಕೆ ನನಗೆ ಹರಿಣಿ ಮೇಡಮ್ ಬಾಯಿಗೆ ಬೈದಿದ್ದಾರೆ, ಬಾಯಿಗೆ ಬಂದಾಗಿ ಬೈದಿದ್ದಾರೆ. ನಮಗೆ ಗ್ರೂಪ್ನಲ್ಲಿ ನಿಲ್ಲಕ್ಕೆ ಬಿಡಲಿಲ್ಲ. ನಮಗೆ ಆ ಒಂದು ಸಮಯದಲ್ಲಿ ನಮಗೆ ಲೋನು ಕೂಡ ಕೊಡಲಿಲ್ಲ. ಆ ಥರ ಎಲ್ಲ ಮಾಡಿದ್ದಾರೆ. ಅಷ್ಟು ಟಾರ್ಚರ್ ಕೊಟ್ಟಿದ್ದಾರೆ. ಹೊರಗಡೆ ಲೀಕ್ ಆಗುವಾಗಿಲ್ಲ, ಒಂದು ಪುಸ್ತಕ ಒಂದು ಪೇಜ್ ಹೊರಗಡೆ ಲೀಕ್ ಆಗುವಾಗಿಲ್ಲ ಅಂತ. ಅಷ್ಟೆಲ್ಲ ನಮಗೆ ಬೆದರಿಕೆ ಇದೆ, ಅಷ್ಟು ಕಂಡೀಷನ್ ಇದೆ ನಮ್ಮಲ್ಲಿ. ಅಲ್ಲ, ದುಡ್ಡು ಒಂದು ದಿನ ಕಟ್ಟದಿದ್ರೆ ಮನೆಗೆ ಬೀಗ ಹಾಕ್ತೇವೆ ಹಾಗೆ ಹೀಗೆ ಎಲ್ಲ ಹೇಳ್ತಾರೆ ಅವರು. ಮನೆಗೆ ಬಂದು ಬೀಗ, ಮತ್ತೆ ಕೆಲಸದಲ್ಲಿ ಎಲ್ಲ ಫೋನ್ ಮಾಡಿ ಗಡಿ ಕಿರಿಕಿರಿ ಮಾಡೋದು. ಮನೆಗೆ ಬಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದರೆ ಕಿರಿಕಿರಿ ಮಾಡ್ತಾರೆ. ಮನೆಗೆ ಬಂದೆಲ್ಲ ಕಿರಿಕಿರಿ ಮಾಡ್ತಾರೆ. ಇವತ್ತು ಬರಲೇಬೇಕಿತ್ತಲ್ಲ ಅವ್ರು ಕರೆಯುವಾಗ. ಇನ್ನೊಂದ್ಸರಿ ನಾವು ಇವತ್ತು ಎಲ್ಲರನ್ನು ಕರೆದಿದ್ದೀವಿ, ಮೊನ್ನೆ ಬಂದವರನ್ನು ಎಲ್ಲರನ್ನು ಕರೆದಿದ್ದೀವಿ. ಇನ್ನು ಮೇಲೆ ನಾವು ಸೂಪರ್ವೈಸರ್ ಆಗಲಿ ಮೇಡಮ್ನವರನ್ನು ಯಾರನ್ನು ಕೂಡ ನಾವು ಇನ್ನು ಮೀಟಿಂಗ್ಗೆ ಕರೆಯುವಾಗಿ ಇಲ್ಲ. ನಾವು ಇನ್ನು ನಮ್ಮದು ಮೀಟಿಂಗ್ ಯಾವುದಿಲ್ಲ, ಇವತ್ತೇ ಕೊನೆ. ನಮಗೆ ಇನ್ನು ನಾವು ಹಣ ಕಟ್ಟಬೇಕಂತಾದ್ರೆ ನಮಗೆ ಲೋನ್ ನಂಬರ್ ಕೊಡಲಿ, ನಾವು ಬ್ಯಾಂಕಿಗೆ ಕಟ್ತೀವಿ. ಹೀಗೆ ಕಟ್ಟುದಿಲ್ಲ. 7% ಬಡ್ಡಿಯಲ್ಲಿ ನಾವು ಬ್ಯಾಂಕಿಗೆ ಕಟ್ತೀವಿ. ಒಬ್ಬೊಬ್ಬರಿಗೆ ಅವರವ್ರದ್ದು ಲೋನ್ ನಂಬರ್ ಕೊಡಲಿ, ಹಾಗೆ ಕೊಟ್ಬಿಟ್ಟು ನಾವು ಬ್ಯಾಂಕಿಗೆ ಕಟ್ತೀವಿ. ಮತ್ತೆ ಏನು ಅವರು ಮಾತಾಡುವಾಗಿಲ್ಲ ಇನ್ನು.
ಎಷ್ಟು ನಮ್ದು ಲೋನ್ ಇದೆ ಅದರದ್ದೊಂದು ಅಕೌಂಟ್ ನಂಬರ್ ಕೊಟ್ಟರೆ ನಾವು ಬ್ಯಾಂಕ್ ಕಟ್ಬಿಡ್ತೀವಿ ಅಷ್ಟೇ. ನಾವು ಸಂಘವನ್ನು ಮುಂದುವರಿಸುವಾಗಿಲ್ಲ. ನಮ್ಮ ಕಾವಂತರು ಹೇಳಿದ್ರು ಧರ್ಮಕ್ಕೆ ನಾನು ತಲೆಬಾಗ್ತೀನಿ ಅಧರ್ಮಕ್ಕಲ್ಲ ಅಂತ. ನಮ್ಮ ಲೆಕ್ಕದಲ್ಲಿ ಸೌಜನ್ಯಿಗೆ ನ್ಯಾಯ ಕೇಳುವುದು ನಮ್ಮ ಧರ್ಮ. ನಮಗೆ ಇಷ್ಟು ಬಡ್ಡಿ ಹಾಕಿದ್ದು ಇದು ಧರ್ಮ ಅಲ್ಲ. ನಮಗೆ ಇಷ್ಟು ಬಡ್ಡಿ ಹಾಕಿದ್ದಾರೆ ನೋಡಿ 18%, 16%, ಇದು ಧರ್ಮ ಅಲ್ಲ. ನಾವು ಅದಕ್ಕೆ ಇನ್ನೂ ಧರ್ಮ ರಕ್ಷಣೆ ಆಗಬೇಕಲ್ಲ. ಇವರು ಧರ್ಮ ರಕ್ಷಣೆ ಮಾಡಿದಾರಲ್ಲ. ಸೌಜನ್ಯಿಗೆ ನ್ಯಾಯ ಕೊಡಲಿ, ಮರುತನಿಕೆ ಮಾಡಲಿ ಸೌಜನ್ಯ ಎಂದು. ನಮಗೆ ಬಡ್ಡಿ ದಾನ ಕಡಿಮೆ ಮಾಡಲಿ ಅಂದರೆ ನಮಗೆ 7% ಬಡ್ಡಿ ಇವರು ಇಟ್ಕೊಂಡು ಮತ್ತೆ ಉಳಿದ ಹಣವನ್ನು ವಾಪಸ್ ಕೊಡಲಿ. ಅಲ್ಲ, ಏಜ್ ಆದವರಿಗೆ ಸಾಲ ಕೊಡುದು ಕಡಿಮೆ ಕೊಡುದು ಅಂತ ಹೇಳ್ತಾರೆ. ಕಡಿಮೆ ಸಾಲ ಕೊಟ್ಟಿದ್ದಾರೆ. ಏಜ್ ಆದವರಿಗೆ ಬಡ್ಡಿ ಯಾಕೆ ಹಾಕ್ಬೇಕು ಇವರು? ಏಜ್ ಆದವರು ಇವರಿಗೆಲ್ಲ ಯಾಕೆ ಬಡ್ಡಿ? ಅವ್ರು ದುಡ್ದು ಕಟ್ತಾರೆ ಅಲ್ಲ ವಾರ ವಾರ. ಇವರಿಗೂ ಕೂಡ 18% ಬಡ್ಡಿ. ಅವ್ರಿಗೆ ಎಷ್ಟು ವರ್ಷ ಆಯ್ತು? 58. ಏನ್ ಕೆಲಸ ಮಾಡುದು ನೀವು? ಕಬ್ಬಿಣದ ಕೆಲಸ. ಇಲ್ಲಿ ನಿಮ್ಗೆ ಈಗ ಲೋನ್ ಕಟ್ಟಲಿಕ್ಕೆ ಕಷ್ಟ ಆಗ್ತದಾ? ಕಷ್ಟ ಆಗ್ತದೆ. ಮಗಳ ಮದುವೆಗೆ ಅಂತ 1 ಲಕ್ಷ ತೆಗೆದು. ಮಗಳ ಮದುವೆಗೆ ಅಂತೇಳಿ ಎಷ್ಟು 1 ಲಕ್ಷ ತೆಗೆದು? 1 ಲಕ್ಷ ಕೊಡ್ಲಿಲ್ಲ ಅವರು ಪೂರ್ತಿ 60,000 ಕೊಟ್ಟಿದ್ದಾರೆ. ಅವರಿಗೆ ಲೋನ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಈಗ ಬುಕ್ಕಲ್ಲಿ ನೋಡಿದ್ರೆ ಎಲ್ಲ ಇದು ಬಡ್ಡಿ ಹಾಕಿ ಇಟ್ಟಿದ್ದಾರೆ. ಇನ್ನು ಕೂಡ ಸಣ್ಣಲಿಲ್ಲ ಅದು. ಇಲ್ಲ, ಓಕೆ, ಕಷ್ಟ ಆಗ್ತಿದ್ಯಾ? ಅವರಿಗೆ ಕಟ್ಲಿಕ್ಕೆ ಆಗುದಿಲ್ಲ. ಅವರಿಗೆ ಬಡ್ಡಿ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳ್ತಿದ್ದಾರೆ. ಆದ್ರೂ ಸಹ ದುಡ್ಡು ಕಟ್ತಾರಲ್ಲ, ಅಸಲು ಕಟ್ತಾರೆ. ಅವ್ರದ್ದು ಕಂತು ಬಾಕಿ ಯಾವ್ದು ಇಷ್ಟುವರೆಗೆ ಇರ್ಲಿಲ್ಲ. 1 ರೂಪಾಯಿ ನಮ್ದು ಕಂತು ಬಾಕಿ ಇಲ್ಲ ಇಷ್ಟುವರೆಗೆ. ನಾವು ತಂಡದಲ್ಲಿ 1 ರೂಪಾಯಿ ಕಂತು ಬಾಕಿ ಇಲ್ಲ. ಚೆನ್ನಾಗಿ ನಾವು ಎಸ್ ಗ್ರೇಡ್ ಇದೆ ನಮ್ದು ತಂಡ. 1 ರೂಪಾಯಿ ಯಾರ್ದು ಕಡಿಮೆ 1 ರೂಪಾಯಿ ಕಡಿಮೆ ಇದ್ರೂ ನಾವು ಅದಕ್ಕೆ ಹಣ ಹಾಕಿಬಿಟ್ಟು ನಾವೆಲ್ಲರೂ ಸಹ ಇದು ಒಟ್ಟಾಗಿಬಿಟ್ಟು ನಾವು ಹಣ ಹಾಕಿ ನಾವು ಕಟ್ತಾ ಇದ್ದೀವಿ. 1 ರೂಪಾಯಿನಿಲ್ಲ. ಧರ್ಮ ಸಂರಕ್ಷಣೆ ಯಾವತ್ತು ಮಾಡಿದರು, ಇವರು ಬಂದು ಯಾವತ್ತು ನಮಗೆ ಇಲ್ಲಿ FIR ಆಗ್ತೀವಿ ಅಂತ ಹೇಳಿದರು. ಅದರ ನಂತರ ನಾವು ಕಟ್ಟಲಿಲ್ಲ. 2 ವಾರ ಆಯ್ತು ಕಟ್ಟೋದು ಬಿಟ್ಟು ಅಷ್ಟೇ. ಒಂದು ವಾರ ಕಟ್ಟದಿಲ್ಲ. 1 ವಾರ ನಾನು ಹಣ ಕಟ್ಟಲಿಲ್ಲ ಸರ್. ಬಂದು ಮನೆಗೆ ರಾತ್ರಿ 9:00 ಬಂದು ಹೊಡೆದು ಹೋಗಿದ್ದಾರೆ. ಮೇಡಮ್ ಅರಿಣಿ ಮೇಡಮ್ ಅಂತ ಹೊಡೆದು ಹೋಗಿದ್ದಾರೆ ರಾತ್ರಿ ಒಂದು. ಅರಿಣಿ ಮೇಡಮ್ ಅವರು ಈ ಸ್ವಸಹಾಯ ಸಂಘಕ್ಕೆ ಏನಾಗಬೇಕು? SP ಅಲ್ಲ, ಇನ್ಸ್ಪೆಕ್ಟರಾ? ಅಲ್ಲ, ಸೇವಾ ಪ್ರತಿನಿಧಿ. ಸೇವಾ ಪ್ರತಿನಿಧಿ ಅಂತ ಹೇಳಿದ್ರೆ SP. ಓಕೆ, ಸರಿ. ಈ SP ಅವರು ನಿಮ್ಗೆ ಹೊಡೆದು ಹೋಗಿದ್ದಾರೆ ರಾತ್ರಿ. ಇವರೆಲ್ಲ ಇದ್ರು. 1 ವಾರ ನೀವು ಲೋನ್ ಕಟ್ಟಲಿಲ್ಲ. ಕಷ್ಟ ಆಯ್ತು ಆಗ. ಓಕೆ, 1 ನಿಮಿಷ. ಹೇಗೆ ಕಷ್ಟ ಆಯ್ತು? ಕಷ್ಟ ಅಂದ್ರೆ ಇದು ಕೆಲಸ ಇರಲಿಲ್ಲ, ಮಳೆಗಾಲ, ಲಾರಿಗೆ ಟ್ರಿಪ್ ಇರಲ್ಲ, ಕಷ್ಟ ಆಯ್ತು ಕಟ್ಟಲಿಕ್ಕೆ. ಅದಕ್ಕೆ ಬಂದು ರಾತ್ರಿ 9:30 ಗಂಟೆಗೆ ಬಂದು ಹೊಡೆದು ಹೋಗಿದ್ದಾರೆ. ನಾನು ಕಟ್ಟುವುದಿಲ್ಲ ಹೇಳಿದಕ್ಕೆ. ಮತ್ತೆ ಸೀದಾ ಇವರೆಲ್ಲ ಇದ್ರು, ಸೀದಾ ಅಲ್ಲಿಗೆ ಇದಾಯ್ತು, ಸಮಾಧಾನ ಆಯ್ತು, ಸೀದಾ ಹೋದ್ರು. ಮುಂದಿನ ವಾರ ಮತ್ತೆ ಇವರು ಕೊಟ್ಟದ್ದು ನನಗೆ ದುಡ್ಡು. ಇವರ ಮಿಸ್ಸಸ್ ಕೊಟ್ಟದ್ದು ನನಗೆ ಕಟ್ಟಿ ಅಂತ. ಹಣ ಇಲ್ಲಂದ್ರೆ ಸಂಘದ ಹಣ ಅವನ ಹತ್ರ ಕಟ್ಲಿಕ್ಕೆ ಹಣ ಇಲ್ಲಂದ್ರೆ ನಾನೇ ಲೆಟರ್ ಮಾಡಿಬಿಟ್ಟು ಏನಾದ್ರೂ ಒಂದು ಮಾಡಿಬಿಟ್ಟು ಇವನ ಹಣವನ್ನು ಕಟ್ತಾ ಇದ್ದೆ. ನಾನೇ ಕಟ್ತಾ ಇದ್ದೆ. ಹಿಂದೆ ಕೊಡ್ತಾನೆ, ಆಮೇಲೆ ಕೊಡ್ತಾನೆ ನಮಗೆ. ಅದು ಕೆಲಸ ಅವನಿಗೆ ಎಲ್ಲಾದ್ರೂ ಒಂದು ಕೆಲಸ ಸಿಕ್ಕರೆ ಆಮೇಲೆ ಕೊಡ್ತಾನೆ ನನಗೆ ವಾಪಸ್. ಅವನಿಗೆ ಕಟ್ಟಲಿಕ್ಕೆ ಯಾವಾಗ ಕಷ್ಟ ಆಗ್ತದೆ ನಾನೇ ಹಾಕ್ತೀನಿ, ಮತ್ತೆ ನನಗೆ ತಂದು ಕೊಡ್ತಾನೆ. ಆಮೇಲೆ 1 ವಾರ 2 ವಾರ ಬಿಟ್ಟರು ತಂದು ಕೊಡ್ತಾನೆ. ಮತ್ತೆ ನಾನು ಕೊಡದೇ ಇರಲ್ಲ. ಧರ್ಮಸ್ಥಳ ಯೋಜನೆ ಅಂತ ಹೇಳ್ತಾರೆ. ಇವರು ಹಾಗೆಲ್ಲ ಮಾಡುದು ಸರಿಯಾದ. ಇವರು ಬಡಿಲಿಕ್ಕೆ ಜನಗೆ ಇದಾಗುದಾ? ಹೆಂಗಸಂತ ಖಾಲಿ ಬಿಟ್ಟದ್ ನಾವು, ಗಂಡಸರ ಅದರಲ್ಲಿ ನಿಲ್ಲಿಕ್ಕಿಲ್ಲವ. ಹಾಗಾಗಿ ಅಂದ್ರೆ ನಾನು ಹೇಳುವಂಥದ್ದು ನೋಡಿ, ಪಾಪ ಈ ಹಣ ಏನು ತಗೊಂಡಿದ್ದಾರೆ, ಸ್ವಸಹಾಯ ಸಂಘದ್ದು ಹಣ ಏನು ತಗೊಂಡಿದ್ದಾರೆ, ಕಷ್ಟದಿಂದಲೇ ಖಂಡಿತವಾಗ್ಲೂ ತಗೊಂಡಿರುವಂಥದ್ದು. ಇವರು ಯಾತಕ್ಕೋಸ್ಕರ ಹಣ ತಗೊಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಸಡನ್ ಆಗಿ ಹಣ ಸಿಗುತ್ತೆ, ಮತ್ತೆ ಬ್ಯಾಂಕಿಗೆ ಹೋದಷ್ಟು ಕಷ್ಟ ಇಲ್ಲ ಅಂತ ಹೇಳಿದ್ರೆ ಬ್ಯಾಂಕಿಗೆ ಒಂದಷ್ಟು ಡಾಕ್ಯುಮೆಂಟ್ಸ್ ಬಿಡುವವರಿದ್ದಾರೆ. ಆದ್ರೆ ಇವರು ಎದುರಿಸ್ತಿದ್ದಾರೆ ಎಲ್ಲರನ್ನು. ಅದೇ ಇದು FIR ಆಗ್ತೇವೆ. ಕೆಲವರಿಗೆ ಗೊತ್ತಿಲ್ಲಲ್ಲ, ಕಲೀಲಿಲ್ಲಲ್ಲ. ಹಾಗೆಲ್ಲ ಒಬ್ಬರು ಇರುವಾಗೆಲ್ಲ ಎದುರಿಸಿ ಹೋಗ್ತಾರೆ. ತುಂಬಾ ಜನ ಕಷ್ಟದವರಿದ್ದಾರೆ, ಆದ್ರೆ ಇವರು ಎದುರಿಸ್ತಾರಲ್ಲ, ಹಾಗೆ ಅವರಿಗೆ ಕಟ್ಟಲೇಬೇಕಾಗ್ತದೆ. ಎನ್ನಡ ಪಂಡೆಗ್ ಈಗ ವಾಗಟ್ಟು ಬಾಗಡು ಈಗ ಬಾಗ ಜಿನ್ನೆರ್ನ ಮಗಲೇನು ಕಡಪುಡ್ಲೆ ಪಂಡೆಗ್ ಚೆಂಚಾವಲು ಧರ್ಮಸ್ಥಳದ ವಾಗಟ್ಟ ಸೌಜನ್ಯನ ಕುಕ್ಕುಂದೊಗಡು ಸೌಜನ್ಯನ ಬೇನಾಗ ಪಾಡ್ದೇಗ ಅವು ಹೇಗ ಮತ್ತೆ ಕಾಸು ಕೊಡ್ದು ಪಾಡ್ದೀನಿ ಕೆಂಡೆಗೆ ಹೆಂಗೆ ಗೊತ್ತುಜ್ಜಿ ಬಂಡೆ ಅವು ಯಾರು ನಿಕಲ್ನ ಗುಗುಪ್ರಿಜ್ಜಾತ ಎಂಡಕ್ಕೆ ಏನಾಗ ಇಜ್ಜಾತ ಬಂಡೆ
ಐಕ್ ಅಂಚ ಪೋಯ್ ಜಿಂಡ ಮಲ್ತು ಜಿಂಡ ಧರ್ಮಸ್ಥಳ ಪೊಡಿ ಮಲ್ಪುನೆ ಟುಲ್ಲೇಗ್ ಪಂಡೇಗ್ ಓಡೆ ಕುಕ್ಕುಂದೂರ್ಗ್ ಪೋಯ್ಜಾರ್ ಹಾ ಯಾಂಕ್ ಯಾನ್ ಬಾಕ್ಪುಜಿ ಅಂಚಂಡ ಇರ್ನ ಮಗಲ್ದ ಪಲ್ಲೆ ಪಂಡೇಗ್ ಹಾಲು ಪೋಂದಿರ್ತು ಜೋಲ್ಗೆ ಮಗಲ್ ಐಕ ಅವು ಧರ್ಮಸ್ಥಳ ಪೊಡಿ ಮಲ್ಪುಗೆ ಅಂಚ ಅಂಚ ಪಂಡೇಗ್ ಧರ್ಮಸ್ಥಳ ಪೊಡಿ ಮಲ್ಪುನೆ ಅವು ಪ್ಲಾಸ್ಟಿಕ್ ದನ ಹಾಕೆಂಡೆ ಆತೆ ಬೊಕ್ಕ ಸೀದಾ ಪೋತಿಗ ಆತ ಪನ್ಯಾಗ ಬೊಕ್ಕ ಅಂತದ್ದು ಜೇಗ್ ಯಾನ್ ಹೊರ್ತೆ ಎತ್ತೀನಿ. ಕೊರೋನಾ ಟೈಮಲ್ಲಿ ನಮಗೆ ತುರ್ತು ಸಾಲ ಅಂತ ಕೊಟ್ಟಿದ್ದಾರೆ. ನಾವು ತಗೊಂಡಿದ್ದೀವಿ, ಎಲ್ಲರೂ ತಗೊಂಡಿದ್ದೀವಿ. 25,000 ತುರ್ತು ಸಾಲ ಅಂತ ಕೊಟ್ಟು 5 ವರ್ಷ ಆಯ್ತು ಇವಾಗ. 25,000 ಕೊಟ್ಟು ಇದು ಹಣ ಸಹ ಕ್ಲೋಸ್ ಆಗಲೇ ಇಲ್ಲ, ಬಡ್ಡಿ ಮಾತ್ರ ಹೋಗಿದ್ದು. ಮತ್ತೆ ಮೊನ್ನೆ ನಾವು ಏನು ಮಾಡಿದ್ದೀವಿ, ಒಂದು 2 ತಿಂಗಳಾಯಿತು 12,000 ಮತ್ತೆ ಕ್ಯಾಶ್ ಕಟ್ಟಿ ಕ್ಲೋಸ್ ಮಾಡಿದ್ದು. 1 ವರ್ಷ ಅಂತ ಅದು 5 ವರ್ಷ ಆಗಿದೆ. ಅವರು ಹೇಳೋ ಕೊಡುವಾಗ 1 ವರ್ಷ ಅಂತ ಕೊಟ್ಟದ್ದು, ತುರ್ತು ಸಾಲ ಅಂತ ಕೊಟ್ಟದ್ದು. 1 ವರ್ಷದಲ್ಲೇ 1 ವರ್ಷದಲ್ಲೇ ಅದು ಕ್ಲೋಸ್ ಆಗ್ತದೆ ಅಂತ ಹೇಳಿ ಕೊಟ್ಟದ್ದು. 5 ವರ್ಷ ಆಗಿದೆ. ಮೊನ್ನೆ 12,000 ಹಾಗೆ ಉಳಿದಿತ್ತು, ಅದನ್ನು ಬೇರೆ ಒಂದು ಲೋನ್ ಮಾಡಿ ಅದರಲ್ಲಿ ಕ್ಲೋಸ್ ಮಾಡಿತ್ತು. ಓಕೆ, ಅಂದ್ರೆ ಇವರು ಪಾಪ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಲೋನ್ ಕಟ್ತಾರೆ, ಲೋನ್ ಕಟ್ಟೋಕ್ಕಾಗದೆ ಮತ್ತೊಂದು ಲೋನ್ ತೆಗಿತಾರೆ. ಈಗ ಲೋನ್ ಕಟ್ಟಬೇಕು ಅಂತೇಳಿ ಇವರು ಪ್ರೆಷರ್ ಹಾಕ್ತಾರೆ. ಸೊ ಅದ್ರ ನಂತರ ಮತ್ತೊಂದು ಲೋನ್ ತೆಗೆದುಕೊಂಡು ದೊಡ್ಡದಾಗುತ್ತೆ. ಮತ್ತೇನಂತ ಹೇಳಿದ್ರೆ ಇವರು ಪಾಪ ಲೈಫ್ ಲಾಂಗ್ ಈ ಲೋನಿಗೋಸ್ಕರನೇ ದುಡಿಯೋ ಹಾಗೆ ಆಗಿದೆ. ಇವರು ಸ್ವಂತದ್ದು ಏನು ಮಾಡುವಾಗಿಲ್ಲ ಅಂತೇಳಿ. ಸೊ ಹಾಗಾಗಿ ಹೇಳುವಂಥದ್ದು, ಖಂಡಿತ ಇದು ಮುಖ್ಯ ವ್ಯಕ್ತಿಗಳಿಗೆ ಖಂಡಿತವಾಗ್ಲೂ ಇದರ ಬಗ್ಗೆ ಗೊತ್ತಿಲ್ಲ ಅಂತೇಳಿ ಆಗುತ್ತೆ ನನಗೆ. ಸೊ ಖಂಡಿತವಾಗ್ಲೂ ಇದರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ಅಂತೇಳಿ ಕೇಳ್ಕೊಳ್ಳುವಂಥದ್ದು. ಯಾಕಂತ ಹೇಳಿದ್ರೆ ಇವರು ನೋಡಿ, ಸಂಘವನ್ನು ಬಿಡ್ತೀವಿ, ನಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು ಕೂಡ ಇಲ್ಲ ಅಂತೇಳಿ ಏನೋ ಬೆದರಿಕೆ ಹಾಕಿ ಇವರಿಗೆ ಸಂಘವನ್ನು ಬಿಡಲೇಬಾರ್ದು, ಸಂಘದಲ್ಲಿ ಇರಲೇಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಅಂತೇಳಿ ಹೇಳ್ತಾರೆ. ಸೊ ಹಾಗಾದ್ರೆ ಇದು ಯಾವ ರೀತಿಯ ಸಂಘ ಅಂತೇಳಿ ನಾನು ಕೇಳುವಂಥದ್ದು. ಇವರು ಈ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಸಂಘ ಯಾವ ರೀತಿಯ ಸಂಘ ಅಂತೇಳಿ ಕೇಳುವಂಥದ್ದು. ಬಡವರಿಗೆ ಹೆಲ್ಪ್ ಆಗಬೇಕು ಅಥವಾ ಬಡವರಿಗೆ ಸಹಾಯ ಆಗಬೇಕು ಅಂತೇಳಿ ಈ ಸಂಘ ಮಾಡಿದ್ದಾರೆ, ಸ್ವಸಹಾಯ ಸಂಘ ಅಂತೇಳಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮನೆ ಮಾರ್ತಾರೆ. ಈ ಸಂಘದ ಬಡ್ಡಿಯ ಹಣವನ್ನು ಕಟ್ಟೋಕ್ಕೋಸ್ಕರ ಮನೆ ಮಾಡ್ತಾರೆ. ಆ ಬಡ್ಡಿಯ ಹಣವನ್ನು ಕಟ್ಟೋಕೆ ಇನ್ನೊಂದು ಸೈಡಲ್ಲಿ ಲೋನ್ ತೆಗಿತಾರೆ ಅಂದ್ರೆ ಖಂಡಿತವಾಗ್ಲೂ ಇವರು ಲೈಫ್ ಲಾಂಗ್ ಲೋನೇ ತೆಗೆದುಕೊಳ್ಬೇಕಾ ಅಂತೇಳಿ ಕೇಳುವಂಥದ್ದು. ಸೊ ಹಾಗಾಗಿ ಕಡೆಯದಾಗಿ ಇವರು ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ, ನಮಗೆ ಬ್ಯಾಂಕ್ನ ಲೋನ್ ನಂಬರ್ ಕೊಟ್ಟರೆ ಖಂಡಿತವಾಗಲೂ ಆ ಲೋನಿಗೇನೆ, ಆ ಬ್ಯಾಂಕಿಗೇನೆ ಹಣವನ್ನು ನಾವು ಕಟ್ತೀವಿ. ಸೊ ಈ ರೀತಿಯ ಹಣವನ್ನು ನಾವು ಕಟ್ಟೋದಿಲ್ಲ. ನಮಗೆ 16%, ಕೆಲವರಿಗೆ ಎಷ್ಟು 16%, ಕೆಲವರಿಗೆ 18%, ಕೆಲವರಿಗೆ 13% ಮತ್ತು ಕೆಲವರಿಗೆ 16%, ಈ ರೀತಿ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ರೀತಿ ನಮಗೆ 18%, 16%, 13% ಕಟ್ಟೋಕೆ ಕಷ್ಟ ಆಗುತ್ತೆ. ಖಂಡಿತವಾಗಲೂ 8% ಕೊಟ್ಟರೆ ನಾವು ಕಟ್ತೀವಿ. ಅಥವಾ ನಮಗೆ ಬ್ಯಾಂಕಿನ ಲೋನ್ ನಂಬರ್ ಕೊಟ್ಟರೆ ಆ ಡೈರೆಕ್ಟ್ ಬ್ಯಾಂಕಿಗೇನೆ ಕಟ್ತೀವಿ ಅಂತ ಹೇಳ್ತಾರೆ. ಸೊ ಕಡೆಯದಾಗಿ ನೀವೆಲ್ಲರೂ ಏನು ಹೇಳ್ತೀರಾ ಅಂತ ಹೇಳಿದ್ರ ಬಗ್ಗೆ, ಕಟ್ಟೋದಿಲ್ವ ಅಥವಾ ಏನು? ನಮಗೆ ಬ್ಯಾಂಕಿಗೆ ಅವ್ರ ಬ್ಯಾಂಕಿದ್ದು ನಮ್ಮದು ಎಷ್ಟು ಅಕೌಂಟ್ ನಂಬರ್ ಇದೆ, ನಮ್ಮದು ಅದು ಅಕೌಂಟ್ ನಂಬರ್ ಕೊಡಲಿ, ನಾವು ನಮ್ಮದು ಹಣವನ್ನು ನಾವು ಬ್ಯಾಂಕಿಗೆ ಕಟ್ತೇವೆ. ಮತ್ತು ಅವರು ನಮಗೆ FIR ಆಗ್ತೇವೆ ಹಾಗೆ ಹೀಗೆ ಎಲ್ಲ ಅಂತ ಹೇಳಿದರೆ ನಾವು ಅದನ್ನು ಇದು ಮಾಡೋದಿಲ್ಲ, ನಾವು ಅದಕ್ಕೆ ಕಟ್ಟಲಿಕ್ಕೆ ಹೋಗೋದಿಲ್ಲ, ಯೋಜನೆಗೆ ಕಟ್ಟುವುದಿಲ್ಲ. ಅವರು 16%, 18% ಎಲ್ಲ ಬಡ್ಡಿ ಹಾಕಿದರೆ ನಮಗೆ ಕಟ್ಟಲಿಕ್ಕೆ ಆಗೋದಿಲ್ಲ. ನಮಗೆ ಮೊದಲಿಗೆ ಅವರು ಹೇಳಿದ್ದು 7% ನಾವು ಸಾಲ ಕೊಡೋದು ಅಂತ ಹೇಳಿದ್ದಾರೆ. ಇವಾಗ ಅವರು 18%, 16% ಅಂತ ನಮಗೆ ಅದರ ಮೇಲೆ ಕೊಡ್ತಾ ಇದ್ದಾರೆ. ನಮಗೆ ಅದು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾವು ಈಗ ಹೇಳುವುದೇನೆಂದರೆ, ನಮಗೆ ಬ್ಯಾಂಕ್ ನಮ್ಮದು ಅಕೌಂಟ್ ನಂಬರ್ ಕೊಡಲಿ, ನಾವು ಬ್ಯಾಂಕಿಗೆ ಕಟ್ತೇವೆ. ಮತ್ತೆ ನಮ್ಮದು ಇಷ್ಟು ವರ್ಷ ತೆಗೆದಿದ್ದ ಬಡ್ಡಿ ಹಣವನ್ನು ವಾಪಸ್ ಕೊಡಲಿ. ಹೆಚ್ಚುವರಿ 7% ಇಟ್ಕೊಂಡು ಹೆಚ್ಚುವರಿಯನ್ನು 12 ವರ್ಷ ಆಯಿತು ನಮ್ಮ ತಂಡಕ್ಕೆ. 16 ವರ್ಷದ್ದಿದ್ದೆ, 20 ವರ್ಷದ್ದಿದ್ದೆ ತಂಡಗಳು, ಅವರಿಗೆಲ್ಲ ಬಡ್ಡಿ ಹಣವನ್ನು ವಾಪಸ್ ಕೊಡಲಿ 7% ಇಟ್ಕೊಂಡ್ಬಿಟ್ಟು. ಮತ್ತು ಆಮೇಲೆ ನಮಗೆ ಲೋನ್ ನಂಬರ್ ಕೊಡಲಿ, ನಾವು ಬ್ಯಾಂಕ್ ಕಟ್ತೀವಿ. ಇವರು FIR ಆಗ್ತೀನಿ ಅಂತ ಹೇಳ್ಬಿಟ್ಟು ಬೆದರಿಕೆ ಹಾಕೋದು ಅದನ್ನೆಲ್ಲ ನಿಲ್ಲಿಸಬೇಕು. ಇಲ್ಲಾಂದರೆ ಇವರು ಹೀಗೆ ಬೆದರಿಕೆ ಆಗ್ತಾವಂದರೆ ನಾವು ಊರಿನವ್ರು ಎಲ್ಲರೂ ಒಟ್ಟಾಗ್ತೀವಿ, ಎಲ್ಲರ ಮೇಲೆ FIR ಹಾಕ್ಲಿ. ಸ್ನೇಹಿತರೆ, ಇದಾಗಿದೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆ ನೀಡಿದಂತಹ ಒಂದು ಮಾಹಿತಿಯು ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂತಂದ್ರೆ ಸೌಜನ್ಯ ಹೋರಾಟಕ್ಕೆ ಒಂದು ದೊಡ್ಡ ಹೆಜ್ಜೆಯಾಗಿದೆ ಈ ಒಂದು ಸ್ವಸಹಾಯ ಗುಂಪುಗಳ ಒಂದು ಪರಿವರ್ತನೆ. ಯಾಕಂತಂದ್ರೆ ಸೌಜನ್ಯ ಹೋರಾಟದಲ್ಲಿ ಏನೆಲ್ಲ ನಡೀತಾ ಪ್ರಕರಣ, ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗುದಾದ್ರೆ ನಾವೆಲ್ಲ ಲೋನನ್ನ ಕಟ್ತೀವಿ ಅಂತಾನೆ ಇವಾಗ್ಲೂ ಹೇಳ್ತಾ ಇದ್ದಾರೆ. ಸೊ ಇದು ಯಾವುದು ಧರ್ಮಸ್ಥಳದ ವಿರುದ್ಧವಾದಂತಹ ಒಂದು ಹೋರಾಟ ಅಲ್ಲ, ಇದು ಸೌಜನ್ಯ ಪರವಾದಂತಹ ಒಂದು ಹೋರಾಟ, ಸೌಜನ್ಯಳಿಯಾಗಿರುವಂತಹ ಒಂದು ಹೋರಾಟ. ಈ ಒಂದು ಹೋರಾಟದಲ್ಲಿ ಕೆಲವೊಂದು ಅಡೆತಡೆಗಳು ಧರ್ಮಸ್ಥಳಕ್ಕೆ ಎದುರಾಗಬಹುದು, ಅದನ್ನೆಲ್ಲ ಸಹಿಸಬೇಕು. ಯಾಕಂತಂದ್ರೆ ಇಲ್ಲಿ ಪ್ರಶ್ನೆ ಉದ್ಭವಿಸಿರುವುದು ಧರ್ಮಸ್ಥಳದ ಒಂದು ಹಾದಿಯಿಂದ. ಸೊ ಅಲ್ಲಿಗೆ ಇತ್ಯರ್ಥ ಆಗ್ಬೇಕಾದದ್ದು ಅಲ್ಲಿಯೇ. ಸೊ ಅದರಿಂದ ಕೆಲವೊಂದು ಅಡೆತಡೆಗಳು ಆಗಬಹುದು, ಎಲ್ಲವನ್ನ ಒಂದೇ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗಕ್ಕೆ ಯಾರಿಂದಲೂ ಸಾಗಿದೆ. ಸೊ ಈ ಒಂದು ಹೋರಾಟಕ್ಕೆ ಬೆಂಬಲ ನೀಡ್ತಾ ಮುಂದಿನ ವಿಡಿಯೋ ಬರ್ತೀನಿ. ನಮಸ್ಕಾರ.